Good morning, students, and welcome back to the Vidyashakti Maths online class. ಅದೇ ರೀತಿ ಈ ಒಂದು ಆನ್ಲೈನ್ ತರಬೇತಿಗೆ ಎಲ್ಲ ಮಕ್ಕಳಿಗೂ ಈ ಒಂದು ಕನೆಕ್ಷನ್ ಮಾಡೋದಿರ್ಬೋದಾಗ್ಲಿ, ಒಂದು ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದಂದ್ರೆ ಇವತ್ತಿನ ಕ್ಲಾಸು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಂತ ಹೇಳಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾನೊಂದು ಸ್ಟೋರಿಯನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಓಕೆ, ಸೊ ಇವತ್ತು ಏನು ಸ್ಟೋರಿ ಅಂತಂದ್ರೆ ಒಂದು ಯಾವ ರೀತಿ ಒಂದು ಸ್ಟೋರಿ ಅಂದ್ರೆ ನಮಗ ಒಬ್ರು ಮಾರ್ಗದರ್ಶಕರು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಇದೆ. ಹೌದಾ? ಸೊ ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ್ಗೆ ಏನಾಗಿರ್ತೈತಿ, ಅವನ್ಗೆ ಕುದುರೆ ಸಾಕಾಣಿಕೆ ಅಂದ್ರೆ ಕುದುರೆಗಳಂದ್ರೆ ಬಹಳ ಇಷ್ಟ ಇರತ್ತ ಅವನ್ಗೆ. ಸೊ ಹಾಗಾಗಿ ಅವ್ನ್ ಏನ್ ಮಾಡ್ತಿರ್ತಾನೆ, ಕುದುರೆಗಳನ್ನ ಅದ್ರಲ್ಲಿ ಒಂದು ಬಹಳ ಅಂದ್ರೆ ಒಂದು ಫೇವ್ರೆಟ್ ಕುದುರೆ ಇರ್ತಿತ್ತು ಅವಂಗ, ಗೊತ್ತಾ? ಸೊ ಕುದುರೆ ಒಂದ್ಸಲ ಏನಾಗ್ಬಿಡ್ತೈತಿ, ಅದಕ್ಕೆ ಹುಷಾರ್ ತಪ್ಪು ಬಿಡ್ತೈತಿ. ಹೌದಾ? ಸೊ ಅದಾದ್ಮೇಲೆ ಅವ ಸ್ವಲ್ಪ ಎಲ್ಲರಿಗೂ ಅವನ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ವೈದ್ಯರನ್ನ ಕರ್ಕೊಂಡ್ ಬಂದು ಎಲ್ಲಾ ಟ್ರೀಟ್ಮೆಂಟ್ ಕೊಡಿಸಿದ್ರು ಅದು ಏನೂ ಆಗೋದಿಲ್ಲ. ಆಮೇಲೆ ಒಬ್ರು ಬರ್ತಾರು, ಅವಂದು ಸ್ವಲ್ಪ ಕಾಲು ಕುಂಟಿರ್ತೈತಿ. ಹೌದಾ? ಸೊ ಅವ ಏನ್ ಮಾಡ್ತಿರ್ತಾನ, ಬರ್ತಾನ, ಇದಿಲ್ಲ ನಾನ್ ನಿಮ್ಮ ಕುದುರೆದ ಎಲ್ಲಾ ಅದನ್ನ ನಾನು ಹುಷಾರ್ ಮಾಡ್ತೀನಿ ಅಂತ ಹೇಳಿ ಅವ ಅಲ್ಲೇ ಆ ರಾಜ್ಯದೊಳಗ ಉಳಿದು ಅದ್ರದ್ದೆಲ್ಲಾ ಸೇವೆಯನ್ನ ಮಾಡ್ತಾನ. ಬಟ್ ಆ ಕುದುರೆಗೆಲ್ಲ ಆರಾಮ್ ಆಗ್ತೈತಿ, ಬಟ್ ಅದು ಕುಂಟ್ತಾ ಇರ್ತೈತಿ. ಹೌದಾ? ಸೊ ಅದು ಹಂಗ ಕುಂಟತಾನೇ ಇರ್ತೈತಿ. ಆಮೇಲೆ ಏನಾಗ್ತೈತಿ, ರಾಜನಿಗೆ ಮತ್ತೆ ಚಿಂತೆ ಐತಿ. ಎಲ್ಲಾ ಚಲೋ ಇತ್ತು, ಜಸ್ಟ್ ಅದ್ರದ್ದು ದೈಹಿಕವಾಗಿ ಏನಾಗಿತ್ತು, ದೇಹದಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ. ಇದೇನ್ ಮತ್ತೆ ಇದಕ್ಕೆ ಕಾಲು ಕುಂಟ್ತಾ ಇದೆ ಅಲ್ಲ ಅಂತ ಹೇಳಿ ಅವಂಗ ಮತ್ತೆ ಚಿಂತೆ ಆಯ್ತೈತಿ. ಸೊ ಹಾಗೆ ಮತ್ತೆ ಅವನ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ವೈದ್ಯರುಗಳನ್ನ, ಆಗಿನ ಕಾಲದಲ್ಲಿ ಏನಾಗ್ತಿತ್ತು, ನಾಟಿ ವೈದ್ಯರು ಇರ್ತಿದ್ರು. ಹೌದಾ? ಇವಾಗ ನಂಗೆಲ್ಲ MBBS ಅದು ಈ ರೀತಿ ಡಾಕ್ಟರ್ಸ್ ಗಳು ಇರ್ತಿದ್ದಿಲ್ಲ. ಅವಾಗ ಅವ್ರನ್ನ ಕರೆಸ್ತಾನೆ. ಎಷ್ಟು ಡಾಕ್ಟರ್ಸ್ ಕರೆದು ಅದಕ್ಕೆ ಏನೇ ಟ್ರೀಟ್ಮೆಂಟ್ ಕೊಟ್ರು ಅದು ಮತ್ತು ಕಾಲ್ ಕುಂಟೋದನ್ನ ಅದು ಕಡಿಮೆ ಮಾಡೋದಿಲ್ಲ. ಹೌದಾ? ಸೊ ಅದಾದ್ಮೇಲೆ ಮತ್ತೊಂದು ಸರ್ಟೇನ್ ಡೇಸ್ ಆದ್ಮೇಲೆ ಚಿಂತೆ ಆಯ್ತಿದ್ದೀನಿ, ಹೆಂಗ ನಾನು ಈ ಕುದುರೆಯನ್ನ ಸುಧಾರಿಸೋದು. ಅದೇನಾಗಿರ್ತೈತಿ, ಆ ಕುದುರೆ ಅವನ್ಗೆ ಬಹಳ ಫೇವ್ರೇಟ್ ಆಗ್ಬಿಟ್ಟಿರ್ತೈತಿ. ಓಕೆ, ಸೊ ಈ ರೀತಿ ಇದ್ದಾಗ ಅವನು ಮತ್ತೊಂದ್ಸಲ ಒಬ್ರು ಯಾರೋ ಬರ್ತಾರ. ಅವಾಗ ಅವನು ಏನ್ ಮಾಡ್ತಾನ, ಕುದುರೆ ನಾನ್ ಚೆಕ್ ಮಾಡ್ತೀನಿ, ನಿಮ್ಮ ಕುದುರೆನೆಲ್ಲ ಹುಷಾರ್ ಮಾಡ್ತೀನಿ ನಾನು ಅಂತ ಹೇಳಿ ಅವ ಕುದುರೆನೆಲ್ಲ ಚೆಕ್ ಮಾಡ್ತಾನ. ಎಲ್ಲ ನೋಡಿ ಬಂದ ಮೇಲೆ ನೀವೇನ್ ಮಾಡ್ರಿ, ನಿಮ್ಮ ಕುದುರೆಗೆ ಏನೂ ಆಗಿಲ್ಲ. ಮತ್ತೆ ಏನೂ ಆಗಿಲ್ಲ ಅಂದ್ರೆ ಅದ್ ಯಾಕೆ ಕುಂತಾ ಇದೆ ಅಂತ ಕೇಳ್ತಾನೆ. ಫಸ್ಟ್ ನೀವೇನ್ ಮಾಡ್ರಿ, ಅವಂಗೇನದ ಡಾಕ್ಟರ್ ಒಬ್ರು ವೈದ್ಯ ಅದಾನಲ್ಲ, ಅಲ್ಲಿ ಮಾರ್ಗದರ್ಶಕ ಅದಾರಲ್ಲ, ಅವ್ನ್ ಚೇಂಜ್ ಮಾಡ್ರಿ ಫಸ್ಟ್. ಯಾಕಂದ್ರ ಅವ್ನ್ ಕುಂಟ್ತಿರ್ತಾನೆ. ಓಕೆ, ಸೊ ಅವ್ ಕುಂಟೋದನ್ನ ನೋಡಿ ಆ ಕುದುರೆ ಕೂಡ ಕುಂಟಿರ್ತೈತಿ, ಅದಕ್ಕೆ ಏನು ಆಗಿರುದಿಲ್ಲ. ಬಟ್ ಅವ ಕುಂಟ್ತಾ ಇರೋದನ್ನ ನೋಡಿನೇ ಅದು ಏನ್ ಮಾಡ್ತಿರ್ತೈತಿ, ಇದೇ ರೀತಿ ನಾನು ನಡಿಬೇಕು ಅಂತ ಹೇಳಿ ಅದು ಏನ್ ಮಾಡ್ತಿರ್ತೈತಿ, ಕುಂಟ್ತಾ ಇರ್ತೈತಿ, ಅದಕ್ಕೆ ಏನೂ ಆಗಿರುದಿಲ್ಲ. ಅವಾಗ ಅವ ಏನ್ ಹೇಳ್ತಾನ, ಬಂದವ್ರು ಹೊಸ ವೈದ್ಯರು ಏನ್ ಮಾಡ್ತಾರ, ಫಸ್ಟ್ ಅವ್ನ ಏನ್ ಮಾರ್ಗದರ್ಶಕ ಅದಾನಲ್ಲ, ಅಂದ್ರ ಆ ಕುದುರೆಯನ್ನ ಏನ್ ಮೇಂಟೈನ್ ಮಾಡ್ತಾನಲ್ಲ, ಅವನ ಕಾಲು ಕುಂಟ್ತಿರ್ತೈತಿ. ಅವ ಕುಂಟದ್ ನೋಡಿ ನೋಡಿ ಆ ಕುದುರೆ ಕೂಡ ಕುಂಟ್ತಾ ಇರ್ತೈತಿ. ಹೌದಾ? ಸೊ ಅವಾಗ ಏನ್ ಮಾಡ್ತಾನವ, ಈ ಅವ್ನ್ ಮೊದಲ್ ಚೇಂಜ್ ಮಾಡ್ರಿ ಅದು ತಾನೇ ಸರಿ ಆಗ್ತೈತಿ ಕುದುರೆ ಅಂತ ಹೇಳಿ. ಅವಾಗ ಅವ ಏನ್ ಮಾಡ್ತಾನ, ಮತ್ ರಾಜ ಆಗ ಕುಂಟ ಏನಿರ್ತಾನಲ್ಲ ಅವ್ನ್ ತೆಗೆದು ಆ ಜಗಕ್ಕ ಎಲ್ಲಾ ಕರೆಕ್ಟ್ ಇರುವಂತ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾನ. ಅವನ್ ಜೊತೆ ಒಂದ್ ಸರ್ಟೇನ್ ಡೇಸ್ ಆದ್ಮೇಲೆ ಕುದುರೆ ತಾನೇ ಸರಿಯಾಗಿ ನಡೀತಾ ಹೋಗ್ತಾ ಇರ್ತೈತಿ. ಓಕೆ, ಸೊ ಮಾರಲ್ ಆಫ್ ದ ಸ್ಟೋರಿ ಅಂದ್ರ ನಮಗ ಮೊದಲ ಮಾರ್ಗದರ್ಶನ ನೀಡುವವರು, ಹೌದಾ, ನಾವ್ ಯಾರನ್ನ ಫಾಲೋ ಮಾಡ್ತಿರ್ತೇವಲ್ಲ ಅವ್ರು ಕರೆಕ್ಟ್ ಆಗಿರ್ಬೇಕು. ಓಕೆ, ಸೊ ಅಂದ್ರೆ ಈಗ ಸಮ್ ಟೈಮ್ಸ್ ನಿಮ್ಮ ಫ್ರೆಂಡ್ ಸರ್ಕಲ್ ಏನಾಗಿರ್ತೈತಿ, ಒಬ್ಬೊಬ್ರು ಎಲ್ಲಾ ನೀಟಾಗಿ ವರ್ಕ್ ಮಾಡೋರ್ ಇರ್ತಾರ. ಹೌದಾ? ಹಾರ್ಡ್ ವರ್ಕ್ ಇರ್ತೈತಿ. ಆಮೇಲೆ ನೀಟಾಗಿ ಕ್ಲಾಸಿಗೆ ಬರೋದಿರ್ಬಹುದು, ಅಥವಾ ನೋಟ್ಸ್ ಎಲ್ಲ ಬರ್ಕೊಳ್ಳೋದಿರ್ಬಹುದು. ಕರೆಕ್ಟಾ? ಆಮೇಲೆ ಮತ್ತೆ ಟೀಚರ್ಸ್ ಎಲ್ಲ ಹೇಳಿದ ವರ್ಕ್ ಇರ್ಬೋದು, ಅಥವಾ ತಂದೆ ತಾಯಿಗಳಿಗೆ ವಿಧೇಯರಾಗಿ ಅವ್ರಿಗೆಲ್ಲ ಗೌರವ ಕೊಡ್ತಾ ಒಂದಷ್ಟು ಫ್ರೆಂಡ್ ಸರ್ಕಲ್ ಇರ್ತೈತಿ. ಇನ್ನೊಂದಿಷ್ಟು ಫ್ರೆಂಡ್ ಸರ್ಕಲ್ ಏನಿರ್ತೈತಿ, ಈಗ ಸ್ಕೂಲಿಗೆ ಹೋಗಿ ಏನ್ ಮಾಡೋದು, ಏನು ಇಲ್ಲ, ಅಲ್ಲಿ ಏನು ಕಲ್ಸುದಿಲ್ಲ ಇವತ್ತೆ. ಹೌದಾ? ಆಮೇಲೆ ಅವ್ರು ಬಿಡ್ತಾರಂತ ಹೇಳಿ ನಾವು ಶಾಲೆ ಬಿಡೋದು. ಹೌದಾ? ಒಮ್ಮೊಮ್ಮೆ ಇಂಪಾರ್ಟೆಂಟ್ ಕ್ಲಾಸ್ ಇರ್ತೈತಿ, ಅವ್ರಿಗೇನೋ ರೀಸನ್ ಇರ್ತೈತಿ, ಅವ್ರ ಅವತ್ತ ಸ್ಕೂಲ್ ತಪ್ಪಿಸ್ಬೋದು. ಅದೇ ಟೈಮಿಗೆ ನೀವು ಅವ್ರು ಬಿಟ್ಟಾರಂತ ಹೇಳಿ ನಾವು ಬಿಡೋದು. ಅಂದ್ರ ಅದೇನಾಗ್ತದೆ, ನಮ್ಮ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇರ್ತೈತಿ ಅದೇ ರೀತಿ ನಾವು ಈ ರೀತಿಯ ಒಂದು ಬೆಳವಣಿಗೆಯನ್ನ ಹೊಂದುವಂತ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಫ್ರೆಂಡ್ ಸರ್ಕಲ್
ಕರೆಕ್ಟ್ ಆಗಿದೆ ಇಲ್ಲೋ ಅಂತ ಹೇಳಿ ಒಂದ್ಸಲ ನೋಡ್ಕೋಬೇಕು. ಹೌದಾ? ನಮ್ಮ ಸರಿಯಾದ ವ್ಯಕ್ತಿ. ಯಾರು ಕೆಟ್ಟವ್ರಿಲ್ಲ, ನೀವೆಲ್ಲಾ ಸ್ಟೂಡೆಂಟ್ಸ್ ಇರೋದ್ರಿಂದ ನಾನು ಯಾರು ಕೆಟ್ಟವ್ರು ಅಂತ ಇರೋದಿಲ್ಲ. ಬಟ್ ಅವ್ರು ಬೆಳೆದಂತ ವಾತಾವರಣ ಇರ್ಬೋದು ಅಥವಾ ಅವ್ರವ್ರ ಫ್ರೆಂಡ್ ಸರ್ಕಲ್ ಆ ರೀತಿ ಇರ್ತಿತ್ತು. ಹಾಗಾಗಿ ನೀವು ಕರೆಕ್ಟ್ ಆಗಿ ನಿಮಗ ಕರೆಕ್ಟ್ ಆಗಿರುವಂತಹ ಹಾರ್ಡ್ ವರ್ಕ್ ಮಾಡ್ತಾ ಇರೋದು ಅಥವಾ ಒಂದು ಒಳ್ಳೆ ದಾರಿಯಲ್ಲಿ ಇರ್ತಕ್ಕಂತ ಫ್ರೆಂಡ್ ಸರ್ಕಲ್ ಅನ್ನ ಫ್ರೆಂಡ್ಸ್ ಮಾಡ್ಕೋರಿ ಅಂತ ಹೇಳೋದು ಈ ಸ್ಟೋರಿ. ಅದ್ರ ಜೊತೆಗೆ ನೀವು ಇನ್ನೂ ಒಂದು ಸ್ಟೋರಿಯನ್ನ ಕೇಳಿರ್ಬೋದು, ಬಹಳ ಹಳಿ ಕತ್ತಿ ಇದು. 2 ಗಿಳಿಗಳಿರ್ತಾವ. ಹೌದಾ? ಸೊ ಆ 2 ಗಿಳಿಗಳು ಏನ್ ಮಾಡಿರ್ತಾವ, ಎರಡು ಒಂದೇ ತಾಯಿ ಮಕ್ಕಳು. ಹೌದಾ? ಸೊ ಅವೇನ್ ಮಾಡ್ತಾವು, ಒಮ್ಮೇನೋ ಆಗಿ ಅದೊಂದ್ ಕಡೆ ಹೋಗಿರ್ತೈತಿ, ಇದೊಂದ್ ಕಡೆ ಹೋಗಿರ್ತೈತಿ. ಈ ಸ್ಟೋರಿ ಕೇಳಿರ್ಬೋದು ಅನ್ಕೋತೀನಿ ನಾನು. ಸೊ ಅದೇನ್ ಮಾಡಿರ್ತೈತಿ, ಒಂದ್ ಗಿಳಿ ಏನ್ ಮಾಡಿರ್ತೈತಿ, ಒಂದು ಋಷಿ ಆಶ್ರಮಕ್ ಹೋಗಿ ಸಿಕ್ಕೊಂಡಿರ್ತೈತಿ. ಇನ್ನೊಂದು ಗಿಳಿ ಏನ್ ಮಾಡಿರ್ತೈತಿ ಹೇಳ್ರಿ, ಒಬ್ಬ ಕಟುಕನ ಕಡೆ ಹೋಗಿರ್ತೈತಿ. ಹೌದಾ? ಸೊ ಅವಾಗ ಏನ್ ಮಾಡ್ತೈತಿ, ಋಷಿ ಕಡೆ ಬೆಳೆದಿರುವಂತಹ ಗಿಳಿ ಏನ್ ಮಾಡಿರ್ತೈತಿ, ಎಲ್ಲಾ ಬಹಳ ವಿನಯತೆಯಿಂದ ನಮ್ರತೆಯಿಂದ ಎಲ್ಲರ ಜೊತೆಗೂ ಮಾತಾಡ್ತಿರ್ತೈತದ. ಅಂದ್ರ ಬರ್ರಿ ಕುತ್ಕೋರಿ. ಸ್ಟೋರಿ ಕೇಳಿರ್ ನೀವು. ಹೌದಾ? ಅದಿರ್ತೈತಿ. ಬಟ್ ಕಟಕನ್ ಕಡೆ ಇರುವಂತಹ ಒಂದ್ ಏನು ಗಿಳಿ ಇರ್ತೈತಲ್ಲ, ಅಂದ್ರ ಕಡಿ ಹೊಡಿ ಬಡಿ, ಕಡೀರಿ ಹೊಡಿರಿ ಅಂದ್ರೆ ಈ ರೀತಿ ಒಂದು ಆಟಿಟ್ಯೂಡ್ ಅನ್ನ ಅಥವಾ ಈ ಸಂಸ್ಕಾರವನ್ನ ಕಲ್ಕೊಂಡಿರ್ತೈತಿ. ಅಂದ್ರ ಇದಕ್ಕೆ ಮುಖ್ಯ ಕಾರಣ ನಾವೇನೋ ಒಂದು ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟವ್ರಾಗಿರ್ಬೋದು, ನಮ್ದು ಏನ್ ಸಂಘ ಅಥವಾ ಸರ್ಕಲ್ ಇರ್ತೈತಿ ನೋಡ್ರಿ, ಫ್ರೆಂಡ್ ಸರ್ಕಲ್, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹಾಗಾಗಿ ನೀವು ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿ ನಿಮ್ಮ ಒಂದು ಸರಿಯಾದ ಈ ಒಂದು ಟೈಮ್ ಒಳಗ ಸರಿಯಾಗಿ ಅಭ್ಯಾಸ ಮಾಡಿ ಒಂದು ಸರಿಯಾದ ಒಂದು ಉನ್ನತ ಹುದ್ದೆಯನ್ನ ತಗೋರಿ ಅಂತ ಹೇಳ್ತಾ, ಒಂದು ಈ ಮಾರಲ್ ಆಫ್ ದ ಸ್ಟೋರಿಯನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದಂದ್ರ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ನಿತ್ಯ ಸಮೀಕರಣಗಳು. ಹೌದಾ? ನಿತ್ಯ ಸಮೀಕರಣಗಳು. ಹೌದಾ? ಸೊ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಈ ನಿತ್ಯ ಸಮೀಕರಣಗಳನ್ನ ಆಮೇಲೆ ಕಲಿಯೋಣಂತ. ನಾವು ಇವಾಗ ಏನ್ ಕಲಿತಾ ಇದೀವಿ, ಬೀಜೋಕ್ತಿಗಳು ಅಂತ ಕಲಿತಾ ಇದೀವಿ. ಓಕೆ? ಸೊ ಒಂದು ನಮ್ಮ ಲಾಸ್ಟ್ ಕ್ಲಾಸಿಂದ ಒಂದು 2 minutes ಒಳಗೆ ನಾನು ಏನ್ ಮಾಡ್ತೇನೆ, ರಿವಿಷನ್ ಮಾಡಿ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಅದನ್ನ ಹೇಳ್ದಾಗ ನಿಮ್ಗ ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಓಕೆ? ಸೊ ಬೀಜೋಕ್ತಿ ಒಳಗ ನಾನು ಲಾಸ್ಟ್ ಪಾರ್ಟ್ ಏನ್ ಮಾಡಿದ್ದೆ, ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಓಕೆ? ಸೊ ಅಲ್ಲಿ ಇಂಟ್ರೊಡಕ್ಷನ್ ಏನಂತಂದ್ರ, ಫಾರ್ ಎಕ್ಸಾಂಪಲ್ ಈಗ ಬೀಜೋಕ್ತಿಗಳು ಅಂತಂದ್ರೆ ಏನ್ ಹೇಳ್ರಿ, ಬೀಜೋಕ್ತಿಗಳು ಅಂತಂದ್ರ ಚರಾಕ್ಷರ ಮತ್ತು ಬೀಜಾಕ್ಷರ ಅದ್ರ ಜೊತೆಗೆ ಗಣಿತದ ಕ್ರಿಯೆಗಳನ್ನ ಒಳಗೊಂಡಂತ ಒಂದು ಟರ್ಮ್ ಅಂದ್ರೆ ಒಂದು ಪದಕ್ಕೆ ನಾವೇನಂತ ಕರಿತೀವಿ, ಬೀಜೋಕ್ತಿ ಅಂತ ಕರಿತೀವಿ. ಓಕೆ? ಸೊ ಫಾರ್ ಎಕ್ಸಾಂಪಲ್ 5x + 2 ಅಂತ ಇದೆ. ಓಕೆ? ಸೊ ಇದು ಒಂದು ನಮ್ದು ಏನಾಗತ್ತ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಥವಾ ಬೀಜೋಕ್ತಿಗಳು ಅಂತ ಆಗತ್ತ. ಓಕೆ? ಸೊ ಇಲ್ಲಿ ಏನಾಗತ್ತ, ಈಗ ನಾನು 5x ಅನ್ನ ತಗೋತೀನಿ. ಓಕೆ? ಹಾಗಾದ್ರೆ ಇದಕ್ ನಾವ್ ಏನಂತ ಕರಿತೀವಿ, ಎಕ್ಸ್ ಇರುವಂತವಕ್ ಏನಂತ ಕರಿತೀವಿ, ಚರಾಕ್ಷರ. ಚರಾಕ್ಷರ ಅಂತ ಕರಿತೀವಿ. ಆಮೇಲೆ ಇಲ್ಲೊಂದು ವ್ಯಾಲ್ಯೂ ಇದೆ, ಇದಕ್ಕೆ ಏನಂತ ಕರಿತೀವಿ, ಸ್ಥಿರಾಂಕ. ಹೌದಾ? ಸ್ಥಿರಾಂಕ ಅಂತ ಕರಿತೀವಿ. ಕರೆಕ್ಟಾ? ಸೊ ಇದೇನಾಗತ್ತೆ, ಇಲ್ಲಿ ಎಕ್ಸ್ ವ್ಯಾಲ್ಯೂವನ್ನ ಯಾಕೆ ನಾನು ಚರಾಕ್ಷರ ಅಂದೆ, ಈ 2 ಅನ್ನ ಸ್ಥಿರಾಂಕ ಅಂತ ಯಾಕಂದೆ. ಚರಾಕ್ಷರ ಅಂದ್ರ ಅಥವಾ ವೇರಿಯಬಲ್ ಅಂತಂದ್ರ ನಮ್ಗೆ ಏನಾಗತ್ತದು, ಅದ್ರದ್ದು ವ್ಯಾಲ್ಯೂ ಕೂಡ ನಮ್ಗೆ ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ. ಹೌದಾ? ಸೊ ಈ ಎಕ್ಸ್ ವ್ಯಾಲ್ಯೂವನ್ನ ನೀವು ಈ ಒಂದು ಬೀಜಗಣಿತದೊಳಗೆ ಉಪಯೋಗಿಸ್ಬೇಕಾದ್ರೆ, ಹೌದಾ, ಸೊ ಅಲ್ಲಿ ಏನಾಗಿರ್ತೈತಿ, ಸಮ್ ಟೈಮ್ ಏನಾಗಿರ್ತೈತಿ, x = 1 ಅಂತ ಯೂಸ್ ಮಾಡ್ತೀರಿ, x = -2 ಅಂತ ಯೂಸ್ ಮಾಡಿರ್ತೀರಿ, x = 4 ಅಂತ ಯೂಸ್ ಮಾಡ್ತೀರಿ. ಹಾಗಾದ್ರೆ ಎಕ್ಸಾಕ್ಟ್ ಎಕ್ಸ್ ವ್ಯಾಲ್ಯೂ ಏನು ಯಾರಿಗೂ ಹೇಳಕ್ ಬರುವುದಿಲ್ಲ. ಯಾಕಂದ್ರೆ ಅದು ಬೇಸ್, ಅದು ಆ ಒಂದು ಯಾವ ಒಂದು ಲೆಕ್ಕವನ್ನ ನಾವು ಬಿಡಿಸ್ತಾ ಇರ್ತೀವಿ ಅದ್ರ ಮೇಲೆ ನಮ್ಗೆ ಏನಾಗ್ತೈತಿ, ಡಿಪೆಂಡ್ ಆಗ್ತೈತಿ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ, ಚರಾಕ್ಷರ ಅಂತ ಕರಿತೀವಿ. ಅಂದ್ರೆ ಅದ್ರದ್ದು ವ್ಯಾಲ್ಯೂ, ಅದ್ರದ್ದು ಬೆಲೆ ನಮ್ಗೆ ಏನಾಗ್ತಾ ಇರ್ತೈತಿ, ಚೇಂಜ್ ಆಗ್ತಾ ಆಗ್ತಾ ಹೋಗ್ತಾ ಇರ್ತೈತಿ. ಇಲ್ಲಿ ಸ್ಥಿರಾಂಕ. ಸ್ಥಿರಾಂಕ ಅಂದ್ರೆ ಇಲ್ಲಿ ಏನಾಗುತ್ತೆ ನಮಗ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ? ಸೊ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತಂದ್ರ ಸ್ಥಿರಾಂಕ ಅಂದ್ರೆ ಸ್ಥಿರವಾಗಿರ್ತೈತಿ. ಈಗ ನೋಡ್ರಿ, ನಾನೇನೋ ಹೇಳ್ದೆ ನಿಮ್ಗೆ, ಸೊ ಏನಂದ್ರ 2 ಚಾಕ್ಲೇಟ್ ತಗೊಂಡ್ ಬರ್ರಿ.
ಹೌದಾ? ಸೊ ಚಾಕ್ಲೇಟ್ ಅಂತಂದ್ರೆ ನೀವ್ ಏನ್ ಮಾಡ್ಬಿಡ್ತೀರಿ, ಎರಡೇ ಚಾಕ್ಲೇಟ್ ತಗೊಂಡ್ಬಂದಿರ್ತೀರಿ. ಎರಡು ಅಂತಂದ್ರೆ ನಿಮ್ಗೆ ಏನಾಗಿರ್ತೈತಿ, ಅಲ್ಲಿ ಎರಡು ಅದ್ರದ್ದು ಬೆಲೆ ಎಷ್ಟು ಅನ್ನೋದು ನಿಮಗ್ ಗೊತ್ತಾಗಿರ್ತೈತಿ. ಹೌದಾ? ಸೊ ನಾ ಇನ್ ಕೇಸ್ ಒಂದ್ 5 ತಗೊಂಡ್ ಬರ್ರಿ ಅಂದ್ರೆ ನೀವು 1 2 3 4 5. ಹೌದಾ? ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ, ಈಗ ನಿಮ್ನ ಕರೆದು ನಾನು ಬೋರ್ಡ್ ಮೇಲೆ ಒಂದ್ 5 ಲೈನ್ ಅನ್ನ ಹಾಕ್ರಿ ಅಥವಾ 5 ಸರ್ಕಲ್ ಹಾಕ್ರಿ ಅಂತ ಹೇಳಿದೆ. ಸೊ 5 ಅಂದ್ರೆ ನಿಮ್ಗೆ ಏನಾಗತ್ತ, ಎಕ್ಸಾಕ್ಟ್ 1 2 3 4 5 ಈ ರೀತಿ ನಾವ್ ಏನ್ ಮಾಡ್ಬೋದು, 5 ಸರ್ಕಲ್ ಅನ್ನ ಹಾಕ್ತಾ ಇರ್ತೀವಿ. ಓಕೆ? ಸೊ ಅಂದ್ರೆ ನಮಗ್ 5 ಅಂದ್ರೆ ಅದ್ರದ್ದು ವ್ಯಾಲ್ಯೂ ನೀವು ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಬಳಸ್ರಿ, ಅಲ್ಲಿ ನಿಮ್ಗೆ ಯಾವುದೇ ವ್ಯಾಲ್ಯೂ ಕೂಡ ಅಲ್ಲಿ ಚೇಂಜ್ ಆಗೋದಿಲ್ಲ. ಹಾಗಾಗಿ ಇದಕ್ಕ ಸ್ಥಿರಾಂಕ ಅಂತ ಕರಿತೀವಿ, ಇದಕ್ಕ ಚರಾಕ್ಷರ ಅಂತ ಕರಿತೀವಿ. ಬೀಜೋಕ್ತಿ ಅಂದ್ರೇನು, ಚರಾಕ್ಷರ ಚರಾಕ್ಷರ ಮತ್ತು ಸ್ಥಿರಾಂಕ, ಅದರ ಜೊತೆಗೆ ಗಣಿತದ ಕ್ರಿಯೆಗಳು. ಗಣಿತದ ಕ್ರಿಯೆಗಳಂದ್ರೆ ಯಾವುದು, ಪ್ಲಸ್ ಮತ್ತು ಮೈನಸ್, ಗುಣಾಕಾರ ಮತ್ತು ಭಾಗಾಕಾರಗಳನ್ನ ಒಳಗೊಂಡಿರುವಂತ ಈ ಒಂದು ಪದಕ್ಕ ನಾವೇನಂತ ಕರಿತೀವಿ, ಬೀಜೋಕ್ತಿ ಅಂತ ಕರಿತೀವಿ. ಓಕೆ? ಸೊ ನೆಕ್ಸ್ಟ್ ನಾ ಇನ್ನೊಂದು ಹೇಳಿದ್ದೆ ಯಾವ್ದಂತಂದ್ರ, ಪದಗಳು ಅಂದ್ರ ಬೀಜೋಕ್ತಿಗಳನ್ನ ಆ ಪದಗಳು ಹೊಂದಿರುವ ಸಂಖ್ಯೆ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೇನಂತ ಕರಿತೀವಿ, 2x ಅಂತ ಇದೆ. ಸೊ ಇದೇನಾಗತ್, ನಮಗ ಒಂದೇ ಒಂದು ಪದ ಇದೆ. ಹೌದಾ? ಒಂದೇ ಒಂದು ಪದ ಇದ್ರೆ ನಾವೇನಂತ ಕರಿತೇವಿ, ಏಕ ಪದ. ಹೌದಾ? ಕರೆಕ್ಟಾ? ನೆಕ್ಸ್ಟ್ ಇದನ್ನೇ ತಗೋತೇವೆ ನೋಡ್ರಿ, 2x+2 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, ಎರಡು ಪದಗಳದಾವ್. ಇದೊಂದು ಪದ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿ ಏನಾಗತ್ತ, 2x ಅಂದ್ರ ಅದೇನಾಗಿರ್ತದೆ, 2 ಒಂದು ಬೇರೆ x ಒಂದು ಬೇರೆ ಅಲ್ಲ, ಅದು ಎರಡು ಕೂಡಿ ಒಂದೇ ಒಂದು ಪದವಾಗಿದೆ. ಹಾಗಾಗಿ ಅದನ್ನ 2x+2 ಅಂದ್ರ ಇದೊಂದು ಪದ ಮತ್ತೆ ಇದೊಂದು ಪದ. ಹಾಗಾಗಿ ಇದಕ್ಕ ಎರಡು ಪದ ಇರೋದ್ರಿಂದ ಏನಂತ ಕರಿತೇನೆ ನಾನು, ದ್ವಿಪದ. ದ್ವಿಪದ ಅಂತ ಕರಿತೀನಿ. ನೆಕ್ಸ್ಟ್ ಇದನ್ನೇ ತಗೋತೇನೆ ಮತ್ತೆ, 2x² + 4x+2 ಅಂತ ತಗೋತೀನಿ. ಓಕೆ? ಸೊ ಇವಾಗ ಎಷ್ಟು ಪದಗಳಾದವು, 1 2 3 ಪದಗಳಾದವು. ಹೌದಾ? 1 2 3 ಪದಗಳಾದವು. 3 ಪದಗಳಂದ್ರೆ ಏನಾಯ್ತು, ತ್ರಿಪದ. ತ್ರಿಪದ. ಹೌದಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ, ಮೊನೋಮಿಯಲ್ ಅಂತ ಕರಿತೀವಿ. ಇದು ಬೈನಾಮಿಯಲ್, ಇದು ಟ್ರೈನಾಮಿಯಲ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗ. ಸೊ ಈಗ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರ ಅದಕ್ಕೆ ನಾವೇನಂತ ಕರಿತೀವಿ, ಬಹುಪದಗಳು. ಬಹುಪದಗಳು. ಹೌದಾ? ಸೊ ಅಲ್ಲಿ ಏನಾಗಿರ್ತೈತೆ ಹಾಗಾದ್ರೆ, ಇಲ್ಲೇ 1 2 3 ಇದೆ. ಇನ್ ಕೇಸ್ ಅಲ್ಲೇ 4 ಅಥವಾ 4ಕ್ಕಿಂತ 5 ಪದಗಳಿದ್ವು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಬಹುಪದಗಳು ಅಂತ ಕರಿತೀವಿ. ಹೌದಾ? ಸೊ ಇವನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಓಕೆ? ಸೊ ಏಕಪದ ಅಂದ್ರೇನು, ದ್ವಿಪದ, ಒಂದೇ ಒಂದು ಪದವನ್ನ ಹೊಂದಿರುವ ಬೀಜೋಕ್ತಿಗೆ ನಾವೇನಂತ ಕರಿತೀವಿ, ಏಕಪದ ಅಂತ ಕರಿತೀವಿ. ಎರಡು ಪದಗಳನ್ನ ಹೊಂದಿರುವಂತ, ನಿಮಗ ಆ ಒಂದು ಸೆಂಟೆನ್ಸ್ ಅದೇನು ವರ್ಡ್ ಇದೆಯಲ್ಲ, ಪದ ಇದೆಯಲ್ಲ, ಅದ್ರೊಳಗ ನಿಮಗೆ ಆನ್ಸರ್ ಸಿಕ್ಬಿಡ್ತೈತಿ. ಇಲ್ಲಿ ಏಕ ಅಂದ್ರೆ ಇದು ಹಿಂದಿ ಏಕ್. ಹೌದಾ? ಏಕ್ ಅಂದ್ರೇನು, ಒಂದು ಪದವನ್ನ ಹೊಂದಿರುವಂತ ಬೀಜೋಕ್ತಿಗೆ ನಾವೇನಂತ ಕರಿತೀವಿ, ಏಕಪದ ಅಂತ ಕರಿತೀವಿ. ಓಕೆ? ಸೊ ಇಲ್ಲಿ ದ್ವಿ ಅಂದ್ರೆ ಈಗ ಅಗೇನ್ ಏನ್ ಬಂತು, ನಮಗ ಕನ್ನಡ ವರ್ಡ್ ಬಂತು. ಹೌದಾ? ದ್ವಿತೀಯ ಅಂತ ಕರಿತಿರ್ತೀವಲ್ಲ. ಸೊ ದ್ವಿ ಅಂದ್ರೆ ಏನಾಯ್ತು, ಎರಡು ಅಂದ್ರೆ ಎರಡು ಪದಗಳನ್ನ ಹೊಂದಿರುವ ಬೀಜೋಕ್ತಿ. ಹೌದಾ? ಇದನ್ನೇನ್ ನೀವು ಮತ್ತೆ ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ಲಲ್ಲ. ಓಕೆ? ಆಮೇಲೆ 3, ಇವಾಗ ಏನ್ ಮತ್ತಿದು ಇಂಗ್ಲಿಷ್ ಬಂತು, ಒಂದು ಹಿಂದಿ ಬಂತು, ಒಂದು ಕನ್ನಡ ಬಂತು, ಮತ್ತೆ ಒಂದು ಇಂಗ್ಲಿಷ್ ಬಂತು. ಓಕೆ? ಅಗೇನ್ ಇಲ್ಲಿ ಮತ್ ನಮಗೇನಾಯ್ತು, ಕನ್ನಡ ವರ್ಡ್ ಇದೆ, ಇದು ಬಿಡ್ರಿ. 3 ಅಂದ್ರ 3. ಹೌದಾ? 3 ಪದಗಳನ್ನ ಹೊಂದಿರುವಂತ ಒಂದು ಬೀಜೋಕ್ತಿಗೆ ನಾವೇನಂತ ಕರಿತೀವಿ, ತ್ರಿಪದ ಅಂತ ಕರಿತೀವಿ. 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರೆ ನಾವು ಬಹುಪದಗಳು ಅಂತ ಕರಿತೀವಿ. ಓಕೆ? ಸೊ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಲ್ಲ, ಇದು ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಇವನ್ನೆಲ್ಲ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ರು ಅವರು. ಬಟ್ ಇವಾಗ ಏನ್ ಮಾಡ್ಬಿಟ್ರು, ಡೈರೆಕ್ಟ್ ಸಂಕಲನ ಮತ್ತು ವ್ಯವಕಲನಿಗೆ ಹೋಗಿದ್ದಾರೆ. ಹಾಗಾಗಿ ಇವೆಲ್ಲ ಗೊತ್ತಾಗುಲೆ ನೀವು ಅಲ್ಲಿ ಹೋದ್ರ ಅಲ್ಲಿ ಏನು ಉಪಯೋಗ ಇಲ್ಲ. ಹಾಗಾಗಿ ನೀವೇನ್ ಮಾಡ್ರಿ, ಇವನ್ ಸ್ವಲ್ಪ ಬೇಸಿಕ್ ಅನ್ನ ನಾ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗ ಹೇಳಿದ್ದೆ. ಓಕೆ? ಸೊ ಇವಾಗ ಏನ್ ಮಾಡೋಣ, ಇನ್ನೊಂದ್ ಯಾವ್ದಂದ್ರ ಲಾಸ್ಟ್ ಒಂದ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾವ್ದಂದ್ರ ಸಜಾತಿಯ ಪದಗಳು ಮತ್ತು ವಿಜಾತಿಯ ಪದಗಳು. ಓಕೆ? ಲೈಕ್ ಟರ್ಮ್ಸ್ ಅಂಡ್ ಅನ್ಲೈಕ್ ಟರ್ಮ್ಸ್ ಅಂತ ಇತ್ತು. ಓಕೆ? ಸೊ ಸಜಾತಿಯ ಪದಗಳು, ಸಜಾತಿಯ ಪದಗಳು.
ಹೌದಾ. ಸೊ ಸಜಾತಿಯ ಪದಗಳಂದ್ರೆ ಯಾವ ರೀತಿ ಇರ್ತಾವು? ಸಜಾತಿಯ, ಹೌದಾ. ಸಜಾತಿಯ, ಸಹಜಾತಿ ಅಂದ್ರ ಸೇಮ್ ಎಲ್ಲಾ ಒಂದೇ ಚರಾಕ್ಷರಗಳನ್ನ ಹೊಂದಿರುವಂತ ಪದಗಳು. ಅದಕ್ಕೆ ಎಕ್ಸಾಂಪಲ್ ಯಾವಂದ್ರ 7x, 5x, -4x, 9x, ಹೌದಾ. ಇವಕ್ಕೆಲ್ಲ ನಾವೇನಂತ ಕರಿತೀವಿ? ಸಜಾತಿಯ ಪದಗಳು. ಇದೊಂದು ಎಕ್ಸಾಂಪಲ್ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಏನು? 2y, ಹೌದಾ, 2y, -4y, 5y, 25y, ಹೌದಾ. ಸೊ ಇವೇನಾಗ್ತಾವಿದೆ, ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು? ಚರಾಕ್ಷರಗಳು ಅದರ ಘಾತಾಂಕ ಕೂಡ ನಮ್ಗ ಸೇಮ್ ಆಗಿದೆ. ಸೊ ಇಲ್ಲಿ ಏನಾಗಿದೆ? ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ, ಎಕ್ಸ್ ಇದೆ. ಓಕೆ. ಸೊ ಇಲ್ಲಿ ವಾಯ್ ಇದೆ, ವಾಯ್ ಇದೆ, ವಾಯ್ ವಾಯ್ ಅಂತ ಇದೆ. ಸೊ ಹಾಗಾಗಿ ಚರಾಕ್ಷರಗಳೆಲ್ಲ ಸೇಮ್ ಇರ್ತಕ್ಕಂತ ಪದಗಳಿಗೆ ಚರಾಕ್ಷರಗಳು, ಇಲ್ಲಿ ನಂಬರ್ಸ್ ಬೇರೆ ಬೇರೆ ಇರ್ಬೋದು, ಆಮೇಲೆ ಚಿಹ್ನೆ ಮೈನಸ್ ಇರ್ಬೋದು, ಪ್ಲಸ್ ಇರ್ಬೋದು, ಅದಕ್ಕೇನಿಲ್ಲ. ಬಟ್ ಇಲ್ಲಿ ಚರಾಕ್ಷರಗಳು ಸೇಮ್ ಇದ್ದು ಅಂದ್ರೆ ನಮಗ ಸಜಾತಿಯ ಪದಗಳು. ಓಕೆ. ಸೊ ಈಗ ಯಾಕೆ ಇದನ್ನ ಕಲಿತಾ ಇದೀವಿ ಅಂದ್ರ, ಸಜಾತಿಯ ಪದಗಳನ್ನ ಯಾಕೆ ಕಲಿಬೇಕಂತಂದ್ರ, ಈ ಸಜಾತಿಯ ಪದಗಳಿದ್ರ ಮಾತ್ರ ನಮಗ ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಬರ್ತೈತಿ. ಹಾಗಾಗಿ ನಮಗ ಸಜಾತಿಯ ಪದಗಳ ಒಂದು ಕಾನ್ಸೆಪ್ಟ್ ನಮಗ ಅರ್ಥ ಆಗಿರ್ಬೇಕು. ಓಕೆ. ಸೊ ಇಲ್ಲೇನಾಗತ್ತ, ಸಜಾತಿಯ ಪದಗಳು ಅಂತಂದ್ರ ಇಲ್ಲಿ ಚರಾಕ್ಷರಗಳು ವಿತ್ ಅದ್ರದ್ದು ಏನಾಗತ್ತೆ ಹೇಳ್ರಿ, ಘಾತಾಂಕಗಳು ಕೂಡ ನಮಗ ಸೇಮ್ ಇರ್ಬೇಕು. ಅಂದಾಗ ನಾವು ಸಜಾತಿಯ ಪದಗಳು ಅಂತ ಕರಿತೀವಿ. ಓಕೆ. ಸೊ ಇನ್ ಕೇಸ್ ಇಲ್ಲೇ ನೋಡ್ರಿ, ನಾನ್ ಹಿಂಗ್ ಬರದೆ x² ಅಂತ ಬರದೆ, ಹಾಗಾದ್ರೆ ಇದು ಸಜಾತಿಯ ಪದಗಳಾಗ್ತಾವ ಇವಾಗ? ಇಲ್ಲ. ಎಕ್ಸಾಕ್ಟ್ಲಿ ಇಲ್ಲೇ ಸಜಾತಿಯ ಪದಗಳು ಆಗುದಿಲ್ಲ. ಯಾಕಂದ್ರೆ ಇಲ್ಲಿ x² ಬಂತು, ಇದರ ಘಾತಾಂಕ ಚೇಂಜ್ ಬಂತು. ಇಲ್ಲಿ ಘಾತಾಂಕ ಎಲ್ಲವೂ ಕೂಡ ಒಂದೇ ಇದೆ, ಬಟ್ ಇಲ್ಲಿ ಏನಾಗಿದೆ? ಚೇಂಜ್ ಇದೆ. ಹಾಗಾಗಿ ಇದೇನಾಗತ್ತ, ಸಜಾತಿಯ ಪದಗಳಿಗೆ ನಮ್ಗ ಆ ಲಿಸ್ಟ್ ಒಳಗ ಸೇರುದಿಲ್ಲ. ಹಾಗಾದ್ರೆ ಸಜಾತಿಯ ಪದಗಳಂದ್ರೆ ಗೊತ್ತಾಯ್ತಾ? ಇವಾಗ ಏನ್ ಮಾಡ್ಬೇಕು? ನೆಕ್ಸ್ಟ್ ವಿಜಾತಿಯ ಪದಗಳು. ವಿಜಾತಿಯ ಪದಗಳು. ಓಕೆ. ಸೊ ನಾವಿಲ್ಲಿ ಏನ್ ಮಾಡ್ತೇವೆ? ವಿಜಾತಿಯ ಪದಗಳು ಅಂದ್ರ ಫಸ್ಟ್ ಒನ್ ಎಕ್ಸಾಂಪಲ್ ಏನಂದ್ರ, ಈಗ 7x ಅನ್ನ ತಗೊಂಡೆ. ಓಕೆ. 7x ತಗೊಂಡಾದ್ಮೇಲೆ ಇದಕ್ಕೆ ಏನಿರ್ತೈತೆ ಅಂದ್ರ 5y, 3z, -4x², ಹೌದಾ. ಇವೆಲ್ಲ ಏನಾಗತ್ತೆ ಹೇಳ್ರಿ ನಮಗಿಲ್ಲಿ? ವಿಜಾತಿಯ ಪದಗಳು. ಎಕ್ಸ್ ಬೇರೆ ಇದೆ, ವಾಯ್ ಬೇರೆ ಇದೆ, ಜೆಡ್ ಬೇರೆ ಇದೆ, ಆಮೇಲೆ x² ಇದೆ. ಎಲ್ಲವೂ ಬೇರೆ ಬೇರೆ ಇದಾವು. ಇವಕ್ಕೆ ನಾವೇನಂತ ಕರಿತೀವಿ? ವಿಜಾತಿಯ ಪದಗಳು. ಇನ್ನು ಒಂದು ಎಕ್ಸಾಂಪಲ್ ಅಂದ್ರೆ ಈಗ 2y, -5z, 4x, 5p², ಹೌದಾ. ಸೊ ಇವೆಲ್ಲ ನಮ್ಗೆ ಏನಾಗತ್ತೆ ಹೇಳ್ರಿ? ವಿಜಾತಿಯ ಪದಗಳು ಆಗುತ್ತ. ಹೌದಾ. ಸಜಾತಿಯ ಪದಗಳು ಅಂದ್ರ ಚರಾಕ್ಷರಗಳೆಲ್ಲ ಸೇಮ್ ಇರ್ಬೇಕು, ಅದ್ರ ಜೊತೆಗೆ ಅವಕ್ಕರದ ಘಾತಾಂಕಗಳು ಕೂಡ ನಮಗ ಸೇಮ್ ಇರ್ಬೇಕು. ವಿಜಾತಿಯ ಪದಗಳಂತಂದ್ರ ನಮ್ಗೆ ಇಲ್ಲಿ ಏನಾಗತ್ತ? ಎಲ್ಲವೂ ಚೇಂಜ್ ಇರ್ತೈತಿ, ಘಾತಾಂಕನು ಚೇಂಜ್ ಇರ್ತೈತಿ, ಚರಾಕ್ಷರಗಳು ಕೂಡ ಚೇಂಜ್ ಇರ್ತಾವು. ಹೌದಾ. ಸೊ ಇವನ್ನ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಸಜಾತಿಯ ಮತ್ತು ವಿಜಾತಿಯ ಪದಗಳ ಕಾನ್ಸೆಪ್ಟ್ ನಮ್ಗೆ ಯಾಕೆ ಗೊತ್ತಿರ್ಬೇಕು ಅಂದ್ರ, ಸಜಾತಿಯ ಪದಗಳಿದ್ರ ಮಾತ್ರ ನಮಗ ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಬರ್ತೈತಿ. ವಿಜಾತಿಯ ಪದಗಳಿದ್ರ ಅವನ್ನ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಅದೇ ನೀವು ಗುಣಾಕಾರ ಮತ್ತು ಭಾಗಾಕಾರದೊಳಗ ಸಜಾತಿನ ಇರ್ಬೋದು, ವಿಜಾತಿನ ಇರ್ಬೋದು, ನಾವು ಈಸಿಲಿ ಮಾಡ್ಬೋದು. ಬಟ್ ಇಲ್ಲಿ ಸಜಾತಿ ಕೂಡ್ಸೋದು ಮತ್ತು ಕಳಿಯೋದ್ರೊಳಗ್ ಮಾತ್ರ ನಾವ್ ಏನ್ ಮಾಡ್ಬೇಕು? ಕಂಪಲ್ಸರಿ ಈ ಸಜಾತಿಯ ಪದಗಳು ಅದಾವೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕು. ಅವಾಗ ನಾವ್ ನೆಕ್ಸ್ಟ್ ಕೂಡಿಸ್ಲಿಕ್ಕೆ ಅಥವಾ ಕಳಿಲಿಕ್ಕೆ ನಮಗ ಈಸಿ ಆಗ್ತೈತಿ. ಅರ್ಥಾಯ್ತಾ? ಸೊ ಇದಿಷ್ಟು ನಮ್ಗೆ ಏನಾಗತ್ತೆ ಹೇಳ್ರಿ, ಲಾಸ್ಟ್ ಕ್ಲಾಸ್ ಒಳಗ್ ನಾವ್ ಇದನ್ನೆಲ್ಲವನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ. ಸೊ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರ, ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಹೌದಾ. ಸೊ ಮೇಡಮ್ ನಮ್ಗೆಲ್ಲ ಕೂಡ್ಸು ಕಳಿಯು ಲೆಕ್ಕ ಬರ್ತಾವ್ರಿ. ಸೊ ನಿಮಗ್ ನಾರ್ಮಲ್ ಕೂಡ್ಸು ಕಳಿಯು ಲೆಕ್ಕ ಬರ್ತಾವ್, ಬಟ್ ಬೀಜೋಕ್ತಿಗಳದ ಕೂಡ್ಸುವಂತ ಕಳಿಯುವಂತ ಲೆಕ್ಕಗಳು ಇವೇನು ಸೊಲ್ಯೂಷನ್ಸ್ ಪ್ರಾಬ್ಲಮ್ಸ್ ಗಳು ಚೇಂಜ್ ಇದಾವ. ಹೌದಾ. ಸೊ ಯಾವ ರೀತಿ ಇದಾವ ಅಂತ ಹೇಳಿ ಒಂದ್ಸಲ ನೋಡೋಣ. ಸೊ ಹಾಗಾದ್ರೆ ಬೀಜೋಕ್ತಿಗಳ ಸಂಕಲನ ಮತ್ತು
ವ್ಯವಕಲನ. ಸಂಕಲನ ಮತ್ತು ವ್ಯವಕಲನ. ಹೌದಾ? ಬೀಜೋಕ್ತಿಗಳ ವ್ಯವಕಲನ ಮತ್ತು ಸಂಕಲನ ಮತ್ತು ವ್ಯವಕಲನ. ಸಂಕಲನ ಅಂದ್ರ ಕೂಡ್ಸೋದು, ವ್ಯವಕಲನ ಅಂದ್ರ ಮೈನಸ್. ಹೌದಾ? ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಹಾಗಾದ್ರೆ ಸೊ ಇಲ್ಲಿ ಏನಾಗತ್ತ, ಒಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತದ್ದೇ, ಅಥವಾ ನಾನು ಚೇಂಜ್ ಬರೀತೇನೆ ನೋಡ್ರಿ. 6x² ಓಕೆ ಮೈನಸ್ 2x ಪ್ಲಸ್ 5. ಓಕೆ, ಸೊ ಇದಕ್ ನಾವೇನ್ ಆಡ್ ಮಾಡ್ಬೇಕಂತೆ? ಹೌದಾ? ಇದಕ್ಕೆ ಏನ್ ಆಡ್ ಮಾಡ್ಬೇಕಂತ? 9x ಮೈನಸ್ 4 ಅಥವಾ ಪ್ಲಸ್ 4 ಅಂತ ತಗೋರಿ. ಹೌದಾ? ಸೊ ಇದನ್ನ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಓಕೆ, ಸೊ ಇಲ್ಲಿ ಈ ರೀತಿ ಇದ್ದಾಗ ಈ ಫಸ್ಟ್ ಚರಾಕ್ಷರಗಳನ್ನ ನೋಡ್ಕೋಬೇಕು. ಚರಾಕ್ಷರಗಳು ಇಲ್ಲಿ x² ಇದ್ದಿದ್ದು ಇಲ್ಲಿ ಏನಾದ್ರೂ ಇದೆಯಾ ನೋಡ್ರಿ, ಚೆಕ್ ಮಾಡ್ರಿ. x² ಇದ್ದಿದ್ದು ಇಲ್ಲಿ ಯಾವುದೇ ಟರ್ಮು ಇಲ್ಲ, ಪದ ಇಲ್ಲ. ಹಾಗಾಗಿ ಅದನ್ನ ಏನ್ ಮಾಡ್ತೀನಿ? 0 ಅಂತ ಇಡ್ತೇನೆ. 0 ಅಂತ ಇಡ್ತೇನೆ. ನೆಕ್ಸ್ಟ್ ಇಲ್ಲಿ x ಇದೆ. x ಇದ್ದದ್ದು ಇಲ್ಲಿ ಏನಾದ್ರೂ ಇದೇನು? ಇದೆ. ಹೌದಾ? ಅದು ಚಿಹ್ನೆ ಯಾವ್ದಿದೆ ನೋಡ್ರಿ? ಪ್ಲಸ್ 9x ಅಂತ ಇದೆ. ಕರೆಕ್ಟಾ? ಅದಾದ್ಮೇಲೆ ಈ ರೀತಿ ಸ್ಥಿರಾಂಕ ಇದ್ದಿದ್ದ ಸಂಖ್ಯೆ ಇದೇನು? ಇಲ್ಲಿದೆ, 4 ಇದೆ. ಹೌದಾ? ಸೊ ಹಾಗಾಗಿ 5 ಇಲ್ಲಿ 4 ಏನಾಗತ್ತೆ ನಮ್ಗಿಲ್ಲಿ? 4 ಅಂತ ಇದನ್ನ ಬರ್ದಿ. ಓಕೆ, ಅದು 4 ಇದೆ. ಇವಾಗ ನಾವು ಕೂಡಿಸ್ಬೇಕು. ಸೊ ಇಲ್ಲಿ ಏನಾಗತ್ತ? 5 4 ಇಲ್ಲಿ ಫಸ್ಟ್ ಚಿಹ್ನೆಗಳು ಸಮ ಅದಾವಿಲ್ಲ ನೋಡ್ಕೋರಿ. ಪ್ಲಸ್ ಪ್ಲಸ್ ಇದೆ, ಹಾಗಾಗಿ ನಾವ್ ಏನ್ ಮಾಡ್ಬೇಕು? ಕೂಡಿಸ್ಬೇಕು. 5 4 ಎಷ್ಟಾಗತ್ತ? 9 ಪ್ಲಸ್ ಚಿಹ್ನೆ. ಕರೆಕ್ಟಾ? ಸೊ ಇಲ್ಲಿ 9 ಮೈನಸ್ 2 ಇದೆ. ಹೌದಾ? ಸೊ ಇಲ್ಲಿ ಏನಾಯ್ತು? ವಿಜಾತಿಯ ಚಿಹ್ನೆಗಳು ಬಂದವು. ವಿಜಾತಿಯ ಚಿಹ್ನೆಗಳು ಬಂದ್ರೆ ನಮಗ್ ರೂಲ್ಸ್ ಏನಿದೆ? ನಮ್ಗೆ ವಿಜಾತಿಯ ಚಿಹ್ನೆಗಳು ಬಂದ್ರ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡಿ ದೊಡ್ಡ ಅಂಕಿಯ ಹಿಂದಿನ ಸಂಖ್ಯೆಯನ್ನಲ್ಲಿ ಇಡಬೇಕು. ಹಾಗಾಗಿ 9 ಮೈನಸ್ 2 ಮಾಡಿದ್ರೆ ಎಷ್ಟಾಯ್ತು? 7x ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಾಯ್ತು? ಪ್ಲಸ್ ಆಯ್ತು. ಪ್ಲಸ್ 7x ಆಯ್ತು. ಅದಾದ್ಮೇಲೆ 6x² ಪ್ಲಸ್ 0 ಮಾಡ್ರಿ. ಇದು 0 ಏನಾಗತ್ತೆ ನಮ್ಗ? ಇದ್ರ ರೂಲ್ಸ್ ಏನಿದೆ? ಸಂಕಲನದ ಅನನ್ಯತಾಂಶ ಇದೆ. ಹಾಗಾಗಿ ಇದು 6x² ಉಳಿತು. ಅರ್ಥ ಆಯ್ತಾ? 6x² ಪ್ಲಸ್ 6x² ಪ್ಲಸ್ 7x ಪ್ಲಸ್ 9 ಅಂತ ಆಯ್ತು. ಓಕೆ, ಸೊ ಈ ರೀತಿ ನಾವು ಸಂಕಲನಗಳನ್ನ ಮಾಡ್ಬೇಕು. ಓಕೆ, ಆಮೇಲೆ ಇನ್ನೂ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ನಮ್ಗೆ ಕೊಡ್ತೇನೆ ನೋಡ್ರಿ. ನಾನು ಇಲ್ಲಿ ಎಕ್ಸಾಂಪಲ್ ಏನಂತಂದ್ರ 7x ಪ್ಲಸ್ 4x ಮೈನಸ್ 2x. ಹೌದಾ? ಸೊ ಹಾಗಾದ್ರೆ ಇದನ್ನ ಕೂಡಿಸ್ಲಿಕ್ಕೆ ಬರ್ತೈತಾ ನಮ್ಗೆ? ಇಲ್ಲ ನೋಡ್ರಿ, ಚೆಕ್ ಮಾಡ್ರಿ ಒಂದ್ಸಲ. ಏನ್ ಮಾಡ್ಬೇಕು? ಪ್ಲಸ್ ಪ್ಲಸ್ ಇದ್ದಿದ್ದನ್ನ ಮೊದಲು ಕೂಡಿಸಿ ಆಮೇಲೆ ಮೈನಸ್ ಒಳಗ ಮೈನಸ್ ಮಾಡ್ಬೇಕಂತ. ಓಕೆ, ಸೊ 7 4 ಎಷ್ಟಾಯ್ತು? ಇಲ್ಲಿ 11x ಆಯ್ತು. ಕರೆಕ್ಟಾ? ಸೊ ಇಲ್ಲೇ ಮೈನಸ್ 2x ಆಯ್ತು. ಇವಾಗ ಮತ್ತೇನ್ ಮಾಡ್ಬೇಕು ನಾವು? ವಿಜಾತಿಯ ಚಿಹ್ನೆಗಳಿದ್ದಾಗ ಮೈನಸ್ ಮಾಡ್ಬೇಕು. 11ರೊಳಗೆ 2 ಮೈನಸ್ ಮಾಡ್ರಿ, 9x ಆಯ್ತು. ಈ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಹಾಗಾದ್ರೆ ಬೀಜೋಕ್ತಿಗಳ ಸಂಕಲನದ ಬಗ್ಗೆ ನಾವು ಈ ರೀತಿ ಕಲ್ಕೊಂಡ್ವಿ. ಅದೇ ರೀತಿ ವ್ಯವಕಲನ ಕೂಡ ಇದೆ, ಸ್ವಲ್ಪ ವೇರಿಯೇಷನ್ ಇದೆ, ಅದನ್ನಂತ ನೋಡೋಣಂತ. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಅಭ್ಯಾಸ 8.1 ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಅದರ ಜೊತೆಗೆ ಇಲ್ಲೇ ನಿಮ್ಗೆ 1 ಸೆಕೆಂಡ್ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಇದೆ, ತೋರಿಸ್ತೇನೆ ನೋಡ್ರಿ. ಓಕೆ, ಒಂದು ಸೆಕೆಂಡ್. ಹೌದಾ? ಹಾ, ಸ್ಟಾರ್ಟ್ ಮಾಡಿ. ಓಕೆ, 7x ಪ್ಲಸ್ 5 ಮೈನಸ್ 3x ಎಷ್ಟಾಯ್ತು ನೋಡ್ರಿ? 7x ಪ್ಲಸ್ 5 ಮೈನಸ್ 3x ಅಂತ ಇದೆ. ಹಾಗಾಗಿ ಇಲ್ಲಿ ಏನಾಯ್ತು ನಮ್ಗೆ? 7 ಅಂದ್ರ ಸಜಾತಿಯ ಚಿಹ್ನೆಗಳನ್ನ ಇಲ್ಲೇ ಏನ್ ಮಾಡ್ಬೇಕು?
ಸಜಾತಿಯ ಪದಗಳನ್ನ ಮೈನಸ್ ಮಾಡ್ಬೇಕಿಲ್ಲ. 7x - 3 ಎಷ್ಟಾಯ್ತು? 4x+5 ಅಂದ್ರೆ ಇದು ಬರ್ತದೆ ನೋಡಿ. ಕರೆಕ್ಟಾ? ಹೌದಾ? ನೆಕ್ಸ್ಟ್ -5n + 7n ಅಂತ ಇದೆ. ಅಲ್ಲೇ ಸಜಾತಿಯ ಚಿಹ್ನೆಗಳದಾವಿಲ್ಲ ಚೆಕ್ ಮಾಡ್ರಿ. ಅದಾದ್ಮೇಲೆ ಪ್ಲಸ್ ಆರು ಮಾಡ್ಬೋದು, ಮೈನಸ್ ಮಾಡೋಣಂತ ಆಮೇಲೆ. ಓಕೆ, ಸೊ ಈಗ ಎರಡು ಸಜಾತಿಯ ಚಿಹ್ನೆಗಳದಾವು, ಬಟ್ ಸಜಾತಿಯ ಪದಗಳದಾವು, ವಿಜಾತಿಯ ಚಿಹ್ನೆಗಳದಾವು. ಹಾಗಾಗಿ ನಾವೇನ್ ಮಾಡ್ಬೇಕು? 7ರೊಳಗ -5ಅನ್ನ ಮಾಡ್ಬೇಕು. 7 - 5 ಮಾಡ್ರಿ, 2n ಬಂತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಎಷ್ಟಾಯ್ತು? ಪ್ಲಸ್ ಆಯ್ತು. ಹಾಗಾಗಿ ಇದು ಕರೆಕ್ಟಾ? ನೆಕ್ಸ್ಟ್ -6 + 10k - 8k + 4 + 6k. ಹೌದಾ? 10 + 6 16, 16ರೊಳಗ 8k - 2. ಹೌದಾ? ಗೆಸ್ ಮಾಡ್ಬೋದಾ ಯಾರಾದ್ರೂ ಆನ್ಸರು? ಮಾಡ್ಬೋದಾ? ಹಾಗಾದ್ರೆ 8k - 2. ಓಕೆ, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9s - 4s -4 + s ಅಂತ ಇದೆ. ಹಾಗಾದ್ರೆ ಎಷ್ಟಾಯ್ತು ನೋಡ್ರಿ ಇಲ್ಲಿ? 9 + s 10s. 10ರೊಳಗ 4ಅನ್ನ ಮಾಡಿದ್ರ 6s - 4. ಹೌದಾ? ರೈಟ್. ನೆಕ್ಸ್ಟ್ 8t - 4t. 8t - 4t ಸಜಾತಿಯ ಪದಗಳದವು, ಅದ್ರ ವಿಜಾತಿಯ ಚಿಹ್ನೆಗಳಿರೋದ್ರಿಂದ ನಾವು ಅದನ್ನ ಮೈನಸ್ ಮಾಡ್ಬೇಕು. ಹಾಗಾಗಿ 8t - 4t ಏನಾಗತ್ತೆ ನಮಗಿಲ್ಲಿ? +4t ಆಗತ್ತ. ಎಕ್ಸಾಕ್ಟ್ಲಿ. 8 + 2t - 1 - t ಅಂತ ಇದೆ. ಹೌದಾ? 8 + 2t - 1 - t ಅಂತ ಇದೆ. ಹಾಗಾದ್ರೆ ನೋಡ್ರಿ, 2t + 7 ಅಂತ ಆಗತ್ ನೋಡ್ರಿ. t + 7. ಕರೆಕ್ಟಾ? ನೆಕ್ಸ್ಟ್ 6w² + 11w + 8w² - 15w ಅಂತ ಇದೆ. ಹಾಗಾದ್ರೆ ಸಜಾತಿಯ ಪದಗಳದಾವ್, ಫಸ್ಟ್ ಅವ್ನ್ ಕೂಡಿಸ್ರಿ. 6 ಮತ್ತು 8 ಎಷ್ಟಾಗತ್ತ? 14w² ಆಯ್ತು. ಅದಾದ್ಮೇಲೆ ಅಲ್ಲೇ 15w ಇದೆ, ಇಲ್ಲಿ 11w. ಅದ್ರ ವಿಜಾತಿಯ ಚಿಹ್ನೆಗಳದಾವ್. ಹಾಗಾಗಿ ದೊಡ್ಡ ಅಂಕಿ ಒಳಗೆ ಸಣ್ಣ ಅಂಕಿ 15 - 11 ಮಾಡಿದ್ರೆ ಎಷ್ಟಾಯ್ತು? 4 ಆಯ್ತು. ಎಷ್ಟಾಯ್ತು? 14w² - 4w ಆಯ್ತು. ಹಾಗಾದ್ರೆ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 6x + 4 + 15 - 7x ಇದೆ. ಸೊ ಅಲ್ಲಿ ಆಪ್ಷನ್ ಇದೆ, ಗೆಸ್ ಮಾಡ್ರಿ ನೋಡೋಣ. ಗೆಸ್ ಮಾಡ್ರಿ. 6x - 7x ಅಂದಾಗ -x ಆಯ್ತು, 19 ಆಯ್ತು. ಹೌದಾ? ಸೊ ಹಾಗಾಗಿ ಆಪ್ಷನ್ ಇಲ್ಲೇ ನೋಡ್ರಿ, ಇದು ಕರೆಕ್ಟ್ ಆಗತ್ತೆ. ಓಕೆ, ಸೊ ಇವಾಗ ಏನಾಯ್ತು? ಎಲ್ಲಾ ಆನ್ಸರ್ಗಳು ಗೇಮ್ ಕಂಪ್ಲೀಟ್. ಓಕೆ, ಸೊ ಇಲ್ಲೇ ಆನ್ಸರ್ ನೋಡೋಣ ಇವಾಗ. ಹೌದಾ? ಎಲ್ಲವೂ ಕರೆಕ್ಟ್ ಇದೆ ನಮ್ಗೆ. ಹೌದಾ? ಕರೆಕ್ಟಾ? ಓಕೆ, ಸೊ ನಮಗೊಂದಿಷ್ಟು ಎಡಿಷನ್ ಅಂದ್ರ ಕೂಡಿಸುವಂತ ಲೆಕ್ಕಕ್ಕೆ ಒಂದಿಷ್ಟು ಸಿಮ್ಯುಲೇಷನ್ ನಾನು ಇವತ್ತ ತೋರಿಸಿದೆ ನಿಮ್ಗೆ. ಓಕೆ, ಸೊ ಈಗ ಹಾಗಾದ್ರೆ ಅಭ್ಯಾಸ 8.1 ಹೋಗೋಣ. ಅಭ್ಯಾಸ 8.1. ಹೌದಾ? ಸೊ ಅದ್ರೊಳಗೆ ಏನಾಗಿದೆ? ಕೆಳಗಿನವುಗಳನ್ನು ಕೂಡಿರಿ ಅಂತ, ಕೆಳಗಿನ ಲೆಕ್ಕಗಳನ್ನ ಕೂಡಿಸ್ರಿ ಅಂತ ಅವರ ಹೇಳ್ತಾ ಇದ್ದಾರೆ. ಹೌದಾ? ಸೊ ಹಾಗಾಗಿ ನಾನು ಫಸ್ಟ್ ಒನ್ ಅನ್ನ ನೋಡ್ತಾ ಇದ್ದೀನಿ ನೋಡ್ರಿ. ಫಸ್ಟ್ ಒನ್ ಏನಿದೆ? ರೋಮನ್ ಅಂಕಿ ಇದೆ. ಓಕೆ, ಸೊ ಫಸ್ಟ್ ನಾನು ಕ್ವಶನ್ ಅನ್ನ ಬರ್ಕೋತೇನೆ ನೋಡ್ರಿ. AB - BC. ಹೌದಾ? AB - BC, BC - CA, CA - AB. ಹೌದಾ? AB - BC, BC - CA, CA - AB ಅಂತ ಇದೆ. ಹೌದಾ? ಸೊ ಈಗ ಅವರು ಇಷ್ಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಇಲ್ಲಿ ನಡುವೆ ಏನಾಗಿದೆ ನಮ್ಗ?
ಕಾಮ ಕೊಟ್ಟಿದ್ದಾರೆ ಹೌದಾ, ಬಟ್ ಅವರು ಕೂಡಿರಿ ಅಂತ ಇದ್ದಾರೆ, ಕೆಳಗಿನವುಗಳನ್ನು ಕೂಡಿರಿ ಅಂತ ಇದೆ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಇದಕ್ಕ ಪ್ಲಸ್ ಚಿಹ್ನೆಯನ್ನ ಹಾಕಿ ನಾವು ಬರಿಬೇಕು. ಓಕೆ, ಸೊ ಎ ಬಿ ಮೈನಸ್ ಬಿ ಸಿ, ಇಲ್ಲೇ ಕಾಮ ಇದೆಯಲ್ಲ, ಸೊ ಅದ್ರ ಬದ್ಲಿ ನಾನು ಏನ್ ಮಾಡ್ತೀನಿ, ಪ್ಲಸ್ ಚಿಹ್ನೆಯನ್ನ ಹಾಕ್ತೀನಿ. ಬಿ ಸಿ ಮೈನಸ್ ಸಿ ಎ, ಮತ್ತಿಲ್ಲೇ ನಾನು ಏನ್ ಮಾಡ್ತೀನಿ, ಮತ್ತೆ ಪ್ಲಸ್ ಚಿಹ್ನೆಯನ್ನ ಹಾಕ್ತೀನಿ. ಸಿ ಎ ಮೈನಸ್ ಎ ಬಿ ಅಂತ ಆಯ್ತು. ಕರೆಕ್ಟಾ? ಸೊ ಇವಾಗ ಏನಾಯ್ತು, ಸಜಾತಿಯ ಪದಗಳನ್ನ ನಾವು ನೋಡಿ ಅವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, ಅಲ್ಲೇ ಸಜಾತಿಯ ಪದಗಳಿದ್ರ ಕೂಡಿಸ್ಬೇಕು. ಅವೇನಾದ್ರೂ ಬೇರೆ ಬೇರೆ ಚಿಹ್ನೆಗಳ ಕ್ಯಾನ್ಸಲ್ ಆಗುವಂಗಿದ್ರ ಕ್ಯಾನ್ಸಲ್ ಮಾಡ್ಬೇಕು. ಸೊ ಈಗ ಇಲ್ಲೇ ಪ್ಲಸ್ ಎ ಬಿ ಇದೆ ಹೌದಾ, ಪ್ಲಸ್ ಎ ಬಿ ಮೈನಸ್ ಎ ಬಿ ಹೌದಾ. ಇದಕ್ಕೊಂದು ಬೇಸಿಕ್ ಇದೆ ನಿಮ್ಗೆ. ಏನ್ ಬೇಸಿಕ್ ಅಂದ್ರೆ ಗಣಿತದ ರೂಲ್ಸ್ ಅಂದ್ರ, ಈಗ -5 ಇದೆ, +5 ಇದೆ ಹೌದಾ. ಸೇಮ್ ನಂಬರ್ಸ್ ಗಳು ಬೇರೆ ಬೇರೆ ಚಿಹ್ನೆಗಳದಾವು. ಸೇಮ್ ನಂಬರ್ಸ್ ಗಳು ಬೇರೆ ಬೇರೆ ಚಿಹ್ನೆಗಳಿದ್ದಾಗ ನಾವ್ ಏನ್ ಮಾಡ್ಬೇಕು, ಕಳಿಬೇಕು. 5 5 ಹೊತ್ತಂದ್ರ 0 ಅಂತ ಆಗತ್ತ. ಬಟ್ ಅದನ್ನ ನಾವು ಮ್ಯಾಥ್ಸ್ ಒಳಗೆ ಯಾವ ರೀತಿ ಯೂಸ್ ಮಾಡ್ತೇವಂದ್ರ, ಸೇಮ್ ಪದಗಳು ಬೇರೆ ಬೇರೆ ಚಿಹ್ನೆಗಳಿದ್ವು ಅಂದ್ರ ನಾವು ಕ್ಯಾನ್ಸಲ್ ಅಂತ ಯೂಸ್ ಮಾಡ್ತೇವೆ. ಕ್ಯಾನ್ಸಲ್ ಅದ್ರ ಅರ್ಥ ಏನು, ಆನ್ಸರ್ 0 ಇದೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್ ಆಯ್ತಾ, ಅಂದ್ರೆ ಇದರ ಆನ್ಸರ್ ಏನಾಯ್ತು, 0 ಬಂದಿದೆ. ಮೈನಸ್ ಬಿ ಸಿ ಪ್ಲಸ್ ಬಿ ಸಿ, ಕರೆಕ್ಟಾ. ಬಿ ಸಿ ಅಂದ್ರ ಸೇಮ್ ಪದಗಳದಾವು, ಆದ್ರೆ ಬೇರೆ ಬೇರೆ ಚಿಹ್ನೆಗಳಿರೋದ್ರಿಂದ ನಾನು ಕ್ಯಾನ್ಸಲ್ ಮಾಡ್ತೀನಿ. ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಅಂತೇಳಿ. ನೆಕ್ಸ್ಟ್ ಮೈನಸ್ ಸಿ ಎ ಪ್ಲಸ್ ಸಿ ಎ, ಇದು ಕೂಡ ನಮ್ಗ ಕ್ಯಾನ್ಸಲ್ ಆಯ್ತು. ಎಲ್ಲವೂ ಕೂಡ ಕ್ಯಾನ್ಸಲ್ ಆದಾಗ ಆನ್ಸರ್ ಏನ್ ಬಂತು ನಮ್ಗ, 0. ಕರೆಕ್ಟಾ? ಈ ರೀತಿ ಹೌದಾ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾ ನಿಮ್ಗೆ. ಸೊ ಇಲ್ಲಿ ಏನಾಗತ್ತ, ಈಗ ಎಲ್ಲವನ್ನ ಬರ್ಕೊಂಡ್ವಿ, ಬರ್ಕೊಂಡಾದ್ಮೇಲೆ ಇವ್ನ ಏನ್ ಮಾಡ್ತಾ ಇದೀವಿ, ಪ್ಲಸ್ ಚಿಹ್ನೆಯನ್ನ ಹಾಕಿ ಬರ್ದಿವಿ. ಅದ್ರೊಳಗ ಸಜಾತಿಯ ಚಿಹ್ನೆಗಳು ಯಾವ್ದಾವ್ ಅವ್ನ್ ಬರ್ಕೋಬೇಕು. ಕುಡ್ಸೋದಿದ್ರ ಕುಡಿಸ್ಬೇಕು, ಆದ್ರೆ ಮೈನಸ್ ಮಾಡೋದಿದ್ರ ಮೈನಸ್ ಮಾಡ್ಬೇಕು. ಇಲ್ಲೇನಾಯ್ತು, ಎಲ್ಲವೂ ಸಜಾತಿಯ ಪದಗಳು ಅದಾವು, ಆದ್ರ ವಿಜಾತಿಯ ಚಿಹ್ನೆಗಳಿರೋದ್ರಿಂದ ಆಲ್ಮೋಸ್ಟ್ ಆಟೋಮೆಟಿಕ್ಲಿ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿ ನಮ್ಗೆ ಏನಾಯ್ತು, ಆನ್ಸರ್ 0 ಬಂತು. ಅರ್ಥ ಆಯ್ತಾ? ಸೊ ಹಾಗೆ ಈ ರೀತಿ ನಾವ್ ಏನ್ ಮಾಡ್ಬೇಕು, ಬೀಜೋಕ್ತಿಗಳ ಸಂಕಲನಗಳನ್ನ ಈ ರೀತಿ ಸ್ಟೆಪ್ ವೈಸ್ ಸ್ಟೆಪ್ ನಾವು ಮಾಡ್ಬೇಕು. ಈ ರೀತಿ ಹೌದಾ, ನೀಟಾಗಿ ಮಾಡ್ಬೇಕು. ಕರೆಕ್ಟಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ಸೆಕೆಂಡ್ ಕ್ವಶನ್ ಏನಿದೆ ನೋಡೋಣ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರೆ, ಬರ್ಕೋತೀನಿ ನೋಡ್ರಿ ನಾ ಫಸ್ಟ್ ಕ್ವಶನ್ ಅನ್ನ. ಎ ಮೈನಸ್ ಬಿ ಪ್ಲಸ್ ಎ ಬಿ ಹೌದಾ. ಎ ಮೈನಸ್ ಬಿ ಪ್ಲಸ್ ಎ ಬಿ, ಬಿ ಮೈನಸ್ ಸಿ ಪ್ಲಸ್ ಬಿ ಸಿ, ಸಿ ಮೈನಸ್ ಎ ಪ್ಲಸ್ ಎ ಸಿ ಹೌದಾ. ಎ ಮೈನಸ್ ಬಿ ಪ್ಲಸ್ ಎ ಬಿ, ಬಿ ಮೈನಸ್ ಸಿ ಪ್ಲಸ್ ಬಿ ಸಿ, ಸಿ ಮೈನಸ್ ಎ ಪ್ಲಸ್ ಎ ಸಿ ಅಂತ ಇದೆ ಹೌದಾ. ಸೊ ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನಾನು ಇಲ್ಲಿ ಎರಡು ಕಡೆ ನಾನು ಬಟ್ ಇಟ್ಟಿದ್ದೇನಲ್ಲ. ಸೊ ಇಲ್ಲಿ ಏನಾಗತ್ತೆ, ನಿಮ್ಗೆ ಯಾವುದೇ ಚಿಹ್ನೆಗಳು ಇಲ್ಲ, ಬಟ್ ಅವ್ರ ಹೆಡ್ಡಿಂಗ್ ಏನ್ ಹೇಳಿದಾರೆ ನಮ್ಗೆ, ಈ ಕೆಳಗಿನವುಗಳನ್ನು ಕೂಡಿರಿ ಅಂತ ಹೇಳಿದಾರೆ. ಹಾಗಾಗಿ ನಾವು ಇವ್ನ ಎರಡು ತೆಗೆದು ಏನ್ ಮಾಡ್ಬೇಕು, ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಈಗ ನೆಕ್ಸ್ಟ್ ಬರೆಯೋಣ. ಹಾಗಾದ್ರೆ ಎ ಮೈನಸ್ ಬಿ ಪ್ಲಸ್ ಎ ಬಿ ಹೌದಾ. ಇಲ್ಲಿ ನೋಡ್ರಿ, ಇವಾಗ ಏನಾಯ್ತು, ಯಾವುದೇ ಚಿಹ್ನೆ ಇಲ್ಲ, ಬಟ್ ನಾನು ಏನ್ ಮಾಡ್ತೇನೆ ಅದನ್ನ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ, ಮತ್ತೆ ಇಲ್ಲಿ ನಮ್ಗೆ ಯಾವುದೇ ಚಿಹ್ನೆ ಇಲ್ಲ, ನಾನು ಏನ್ ಮಾಡ್ತೇನೆ, ಪ್ಲಸ್ ಅನ್ನ ಬರೀತೇನೆ. ಸಿ ಮೈನಸ್ ಎ ಪ್ಲಸ್ ಎ ಸಿ ಅಂತ ಬರೀತೇನೆ. ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್, ಮತ್ತೆ ನಾವು ಸಜಾತಿಯ ಪದಗಳು ಎಲ್ಲದಾವು, ವಿಜಾತಿಯ ಪದಗಳು ಎಲ್ಲದಾವು, ಅವು ವಿಜಾತಿಯ ಚಿಹ್ನೆಗಳನ್ನು ಹೊಂದಿದವು ಅಥವಾ ಸಜಾತಿಯ ಚಿಹ್ನೆಗಳನ್ನ ಚೆಕ್ ಮಾಡಿ ಪ್ಲಸ್ ಮಾಡೋದಾದ್ರ ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡೋದಾದ್ರ ಮೈನಸ್ ಮಾಡ್ಬೇಕು. ಹಾಗಾಗಿ ಇಲ್ಲೇ ನೋಡ್ರಿ, ಎ ಇದೆ ಕಾಣಿಸ್ತಾ ಇದೆ, ಇಲ್ಲಿ ಎ ಇದೆ, ಮೈನಸ್ ಎ ಇದೆ, ಸೇಮ್ ಪದಗಳು, ಆದ್ರ ಬೇರೆ ಚಿಹ್ನೆಗಳಿದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ. ಹಾಗಾಗಿ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. ಮೈನಸ್ ಬಿ ಪ್ಲಸ್ ಬಿ, ಮೈನಸ್ ಬಿ ಪ್ಲಸ್ ಬಿ ಹೌದಾ, ಕ್ಯಾನ್ಸಲ್. ಮೈನಸ್ ಸಿ ಪ್ಲಸ್ ಸಿ, ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್.
ಆಮೇಲೆ ಇಲ್ಲಿ ಎ ಬಿ ಇದೆ, ಮತ್ತೆ ಇಲ್ಲಿ ಎಲ್ಲಾದ್ರೂ ಎ ಬಿ ಇದೆ ಏನೋ ಚೆಕ್ ಮಾಡ್ರಿ, ಇಲ್ಲ. ಹೌದಾ? ಸೊ ಎ ಬಿ ಅನ್ನ ಆಸ್ ಇಟ್ ಇಸ್ ಬರೀರಿ. ನೆಕ್ಸ್ಟ್ ಬಿ ಸಿ ಉಳ್ದೈತಿಲ್ಲ. ಹೌದಾ? ಸೊ ಬಿ ಸಿ ಮತ್ತೆಲ್ಲಾದ್ರೂ ಇದೆ ಏನು ನಮ್ಗೆ ಇಲ್ಲ. ಹಾಗಾಗಿ ಏನ್ ಮಾಡ್ತೀವಿ, ಪ್ಲಸ್ ಬಿ ಸಿ ಅಂತ ಬರದೆ. ನೆಕ್ಸ್ಟ್ ಉಳಿದು ಇನ್ನೊಂದು ಎ ಸಿ ಅಂತ ಉಳಿತು. ಕರೆಕ್ಟಾ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂತ ಉಳಿತು. ಇವಾಗ ಇವನ್ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ನಮ್ಗೆ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಯಾಕಂದ್ರೆ ಇವು ವಿಜಾತಿಯ ಪದಗಳು ಅದಾವು. ಯಾಕಂದ್ರೆ ಎ ಬಿ ನ ಬೇರೆ, ಬಿ ಸಿ ನ ಬೇರೆ, ಎ ಸಿ ನ ಬೇರೆ. ಹೌದಾ? ಸೊ ಇಲ್ಲಿ ಸಿ ಸಿ ಅಷ್ಟೇ ಇದೆಯಲ್ಲ, ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ. ಇಲ್ಲಿ ಬಿ ಬಿ ಇದಾವು, ಬಟ್ ಅದ್ರ ಜೊತೆಗೆ ಇಲ್ಲಿ ಎ ಐತಿ, ಇಲ್ಲಿ ಸಿ ಐತಿ. ಹಾಗಾಗಿ ಇದು ನಮಗ ಇಷ್ಟೇ ಲಾಸ್ಟ್ ಆನ್ಸರ್ ಏನಾಗುತ್ತಿದ್ದು ಈ ರೀತಿ ಇರ್ತದೆ. ಹೌದಾ? ಸೊ ನಿಮ್ಗೆ ಬಹಳ ಜನ ಸ್ಟೂಡೆಂಟ್ಸ್ ಗೆ ಡೌಟ್ಸ್ ಬರ್ಬೋದು. ಏನ್ ಡೌಟ್ಸ್ ಅಂದ್ರ, ಕೂಡ್ಸು ಮತ್ತ ಕಳಿಯುಗಳನ್ನ ಹೇಳ್ತಾ ಇದಾರ ಮೇಡಮ್, ಆದ್ರೆ ಇದನ್ನ ಈ ರೀತಿ ಆನ್ಸರ್ ಇಡ್ತಾ ಇದಾರ. ಅಲ್ಲಿ ಏನಾಗತ್, ನಮ್ಗ ಅಂಕಗಣಿತೊಳಗ ನಾವು ಎಕ್ಸಾಕ್ಟ್ ವ್ಯಾಲ್ಯೂವನ್ನ ಪಡ್ಕೋತೀವಿ. ಫಾರ್ ಎಕ್ಸಾಂಪಲ್ 5+4 ಅಂದ್ರೆ ಎಷ್ಟಾಗತ್ ನಮ್ಗ 9 ಅಂತ ಒಂದಿಷ್ಟ ಆನ್ಸರ್ ಅನ್ನ ನಾವು ತಗೋತೀವಿ. ಬಟ್ ಇಲ್ಲಿ ಹಾಗಾಗುದಿಲ್ಲ. ಇಲ್ಲಿ ಏನಾಗಿರ್ತೈತಿ, ಸಜಾತಿಯ ಪದಗಳಿದ್ರೆ ನಾವು ಹಿಂಗ್ ಈ ರೀತಿ ಒಂದು ನೆಕ್ಸ್ಟ್ ಇದನ್ನ ಒಂದು ರೌಂಡ್ ಫಿಗರ್ ಆನ್ಸರ್ ಅನ್ನ ನಾವು ತಗೋಬಹುದು. ಬಟ್ ಇಲ್ಲಿ ವಿಜಾತಿಯ ಪದಗಳಿದ್ದಾಗ ಇಷ್ಟುದ್ದನ ನಮ್ಗೆ ಏನಾಗತ್ತೆ ಹೇಳ್ರಿ, ಆನ್ಸರು ಬರ್ತೈತಿ. ಹಾಗಾಗಿ ಇದ ಬೇರೆ, ಇದು ಬೇರೆ. ಯಾಕಂದ್ರೆ ಇದು ಅಂಕಗಣಿತದ ಪಾರ್ಟ್ ಅಲ್ಲಿ ಈ ರೀತಿ ಇದೆ, ಬೀಜಗಣಿತದ ಪಾರ್ಟ್ ಇದ್ದ ಕೂಡಿಸುವ ಮತ್ತೆ ಕಳೆಯುವಂತ ಪ್ರೊಸೀಜರ್ ಬೇರೆ ಇದ. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಒನ್ ಮುಗೀತು, ಇವಾಗ ಥರ್ಡ್ ಒನ್. ಸೊ ಥರ್ಡ್ ಒನ್ ಏನಿದೆ ನೋಡ್ರಿ, ಥರ್ಡ್ ಒನ್. ಸೊ ಥರ್ಡ್ ಒನ್ 2p² q² 2p² q² minus 3pq plus 4. ಹೌದಾ? ಅದಾದ್ಮೇಲೆ 5 plus 7pq minus 3p² q² ಅಂತ ಇದೆ. -3p² q² ಅಂತ ಇದೆ. ಓಕೆ? ಸೊ ಇವಾಗ ಏನ್ ಮಾಡ್ಬೇಕು, ನಾವು ಸೆಕೆಂಡ್ ಸ್ಟೆಪ್ ಅನ್ನ ಏನ್ ಮಾಡ್ತಾ ಇದೀವಿ, ನೀವು ಇಲ್ಲೇ ಆಡ್ ಮಾಡ್ತೇವಂದ್ರೆ ಇಲ್ಲೇ ಮಾಡ್ರಿ. ಸ್ವಲ್ಪ ಇವು ಬಹಳ ಚರಾಕ್ಷರಗಳನ್ನ ಕೊಟ್ಟಿರೋದ್ರಿಂದ ನಿಮಗ ಕಾಂಪ್ಲಿಕೇಟ್ ಆಗ್ಬೋದು. ನಾನು ಯಾವ ರೀತಿ ಬರೀತೇನೆ ನೋಡ್ರಿ, ಇಲ್ಲೇ 2p² q² ಇದೆ, -3pq ಇದೆ, +4 ಇದೆ. ಹಾಗಾದ್ರೆ ಇಲ್ಲಿ p² q² ಇರುವಂತ ಚರಾಕ್ಷರ ಯಾವ್ದಿದೆ, ಇಲ್ಲಿ ಇದಿದೆ. ಹೌದಾ? -3p². ಅದನ್ನ ಇದ್ರ ಕೆಳಗೆ ಬರೆದ್ ಬಿಡೋಣ. ಓಕೆ? ಹೌದಾ? ಕರೆಕ್ಟಾ? ಅಂದ್ರೆ ನಾವು ಸಜಾತಿಯ ಚಿಹ್ನೆಗಳನ್ನ ಕೂಡಿಸಿ ಆಡ್ ಮಾಡ್ಬೇಕಾ. ಬಟ್ ಅಲ್ಲಿ ಏನಾಗಿದೆ, ನಮ್ಗೆ ಇಲ್ಲಿ ಬರೋದು ನಿಮ್ಗೆ ಕನ್ಫ್ಯೂಸ್ ಆಗೋದ್ರಿಂದ ನಾನು ಇಲ್ಲಿ ಬರೀತಾ ಇದ್ದೆ. ನೆಕ್ಸ್ಟ್ ಪಿ ಕ್ಯೂ ಚರಾಕ್ಷರ ಇದ್ದದ್ದು ಯಾವ್ದಿದೆ, ಇಲ್ಲಿ +7pq ಇದೆ. ಹೌದಾ? +7pq ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಏನಾಗಿದೆ, +5 ಇದೆ. ಹೌದಾ? ಸೊ ಇವಾಗ ಏನಾಯ್ತು, ಈ ರೀತಿ ಇದೆ. ಇವಾಗ ಕೂಡಿಸ್ಬೇಕು ನಾವು. ಹೌದಾ? ಸೊ ಇಲ್ಲಿ ಏನಾಯ್ತು, 5 ಮತ್ತೆ 4 ಎಷ್ಟಾಯ್ತು, ಸಜಾತಿಯ ಚಿಹ್ನೆಗಳನ್ನ ಫಸ್ಟ್ ನೀವು ನೋಡ್ಕೋರಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸಜಾತಿಯ ಚಿಹ್ನೆಗಳಿದ್ರೆ ನಾವು ಕೂಡಿಸ್ಬೇಕು. ಹಾಗಾಗಿ ಇಲ್ಲಿ ಏನಾಯ್ತು, 5 + 4 ಎಷ್ಟಾಯ್ತು, 9 ಆಯ್ತು. ಅದೇ ಚಿಹ್ನೆ ಉಳಿತು. ಕರೆಕ್ಟ್? ಇವಾಗ ನೋಡ್ರಿ, ಫಸ್ಟ್ ಇಲ್ಲಿ ಕೂಡಿಸ್ಬೇಕಲ್ಲ. ಸೊ ಫಸ್ಟ್ ನಾವು ಚಿಹ್ನೆಗಳನ್ನ ನೋಡ್ಕೋಬೇಕು. ಚಿಹ್ನೆಗಳಲ್ಲಿ ಬೇರೆ ಬೇರೆ ಅದಾವಂದ್ರೆ ನಾವೀಗ ಏನ್ ಮಾಡ್ಬೇಕು, ಕಳಿಬೇಕು. ವಿಜಾತಿಯ ಚಿಹ್ನೆಗಳಿದ್ರೆ ನಾವು ಕಳಿಬೇಕು. ಕೂಡಿಸು ಲೆಕ್ಕ ಕರೆಕ್ಟ್ ಇದೆ, ಅವ್ರು ಕೂಡಿಸ್ರಿ ಅಂತ ಹೇಳಿದಾರೆ. ಬಟ್ ಇಲ್ಲಿ ವಿಜಾತಿಯ ಚಿಹ್ನೆಗಳದಾವಂದ್ರೆ ನಾವು ಕಳಿಲೇಬೇಕು. ಅವಾಗ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ 7 - 3 ಎಷ್ಟಾಗತ್ ನೋಡ್ರಿ, 4pq ಅಂತ ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ, ನಮ್ಗಿಲ್ಲೇ ಪ್ಲಸ್ ಇದೆ. ಕರೆಕ್ಟ್? 4pq ಅಂತ ಆಯ್ತು. ಸೊ ಇದನ್ನ ರಬ್ ಮಾಡ್ತೇನೆ, ಮತ್ತೆಲ್ಲ ಕೂಡ ಕನ್ಫ್ಯೂಸ್ ಆಗ್ಬೇಡ್ರಿ. ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಇಲ್ಲೇ ಪ್ಲಸ್ ಇರ್ತಿತ್ತು. ಮತ್ತೆ ಇಲ್ಲಿ ನೋಡ್ಕೋರಿ, ಎರಡೂ ಚಿಹ್ನೆಗಳು ಡಿಫ್ರೆಂಟ್ ಆಗಿದೆ, ವಿಜಾತಿಯ ಚಿಹ್ನೆಗಳದವು. ಅವಾಗ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ಇಡ್ಬೇಕು. ಹಾಗಾಗಿ 3 - 2 ಮಾಡ್ರಿ, ಎಷ್ಟಿದೆ, 1p² q² ಇದೆ. ಅದ್ರ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ, ನಮ್ಗಿಲ್ಲೇ ಮೈನಸ್ ಇದೆ.
ಹೌದಾ? ಹಾಗಾದ್ರೆ ಆನ್ಸರ್ ಏನ್ ಬಂತು? -1 ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ 4 ಪಿ ಕ್ಯೂ ಪ್ಲಸ್ 9 ಅಂತ ಬಂತು. ಇದ್ರೊಳಗೆ ಇನ್ನೊಂದು ಏನಂದ್ರ, ನಿಮ್ಮ ಆನ್ಸರು ಚರಾಕ್ಷರದ ಜೊತೆಗೆ ಯಾವಾಗಾದ್ರೂ ಒಂದ್ ಬಂತಂದ್ರ ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಒಂದ್ ಬಂದಾಗ ಅಷ್ಟೇ, ಮತ್ತೆ ಎಲ್ಲವನ್ನೂ ಅಲ್ಲ. ಒಂದ್ ಬಂದಾಗ ಮಾತ್ರ ನಾವೇನ್ ಮಾಡ್ಬೇಕು, ಈ ಒಂದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ನಮಗ್ ಗೊತ್ತಿರ್ತಿತ್ತದು. ಓಕೆ, ಸೊ ಇಲ್ಲಿ -p ಸ್ಕ್ವೇರ್ ಕ್ಯೂ ಸ್ಕ್ವೇರ್. ಓಕೆ, ಸೊ ಸಮ್ ಟೈಮ್ ಇಷ್ಟೇ ಕೊಟ್ಟಿದ್ರಂದ್ರೆ ಇಲ್ಲಿ 1 ಇದೆ ಅಂತ ಅರ್ಥ. ಹಾಗಾಗಿ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂತ ಅಷ್ಟ ಬರಿಬೇಕು. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ ಬರೀರಿ, ತಪ್ಪಂತಲ್ಲ, ಅದನ್ನ ಬರೀದೇ ಇದ್ರು ನಡೀತೈತಿ. ಒಂದಿಷ್ಟು ರೂಢಿ ಆಗೋ ಮಟ್ಟ ನೀವು 1 ಬರೀರಿ, ಅದಾದ್ಮೇಲೆ ಬಿಟ್ಬಿಡ್ರಿ. ಯಾಕಂದ್ರೆ 1 ಇದ್ದಾಗ ಮಾತ್ರ 1 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ತಿಳಿತು. ಸೊ ಇಲ್ಲೇನಾಯ್ತು, ಸಜಾತಿಯ ಪದಗಳು, ವಿಜಾತಿಯ ಚಿಹ್ನೆಗಳು ಅವನ್ನೆಲ್ಲಾ ನೋಡ್ಕೊಂಡು ಕೂಡ್ಸುದಾದ್ರ ಕೂಡಿಸ್ಬೇಕು, ಇಲ್ಲ ಅಂದ್ರ ಕಳಿಬೇಕು. ಹೌದಾ? ಅರ್ಥ ಆಯ್ತಾ ಇದು? ಸೊ ಈಗ ನೆಕ್ಸ್ಟ್ ಹೋಗೋಣ, 4th ಒನ್. ಸೊ 4th ಒನ್ ಏನಿದೆ ನೋಡ್ರಿ. 4th ಒನ್ ಕ್ವಶನ್ ಬರೀತೆ ನೋಡ್ರಿ. ಫಸ್ಟ್ ಎಲ್ ಸ್ಕ್ವೇರ್ ಎಂ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್. ಅದು ಒಂದ್ ಸೆಕೆಂಡ್. ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ಒಂದ್ಸಲ ನೋಡ್ತೀನಿ. ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಓಕೆ, ಸೊ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ನೆಕ್ಸ್ಟ್ 2LM ಪ್ಲಸ್ 2MN ಪ್ಲಸ್ 2NL ಅಂತ ಇದೆ. ಹೌದಾ? NL ಅಂತ ಇದೆ. ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಸೊ ಇವಾಗ ಏನ್ ಮಾಡ್ಬೇಕು ನಾವೀಗ, ಎಡಿಷನ್ ಇರೋದ್ರಿಂದ ಇಲ್ಲೆಲ್ಲ ನಾವು ಈ ಕಾಮಾ ಅದು ಇದಾವಲ್ಲ ಇಲ್ಲಿ, ಸೊ ಇವನ್ನೆಲ್ಲವನ್ನ ತೆಗೆದ ಪ್ಲಸ್ ಚಿಹ್ನೆಯನ್ನ ಹಾಕಿ ಬರಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್. ಇಲ್ಲ ನೋಡ್ರಿ, ಈ ಕಾಮಾ ತೆಗೆದ್ ನಾನು ಏನ್ ಮಾಡ್ತೇನೆ ಈಗ, ಪ್ಲಸ್ ಎಂ ಸ್ಕ್ವೇರ್ ಅನ್ನ ಹಾಕ್ತೇನೆ, ಪ್ಲಸ್ ಎನ್ ಸ್ಕ್ವೇರ್ ಇದೆ. ಅಗೇನ್ ಮತ್ತೆ ಇಲ್ಲಿ ಏನಾಗತ್ತ, ಕಾಮಾವನ್ನ ತೆಗೆದ್ ನಾ ಮತ್ತೆ ಏನ್ ಮಾಡ್ತೇನೆ, ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಅನ್ನ ಹಾಕ್ತೇನೆ. ಮತ್ತೆ ಇಲ್ಲಿ ಕಾಮಾ ತೆಗೆದ ಮತ್ತೆ ಪ್ಲಸ್ ಹಾಕ್ತೇನೆ. 2LM ಪ್ಲಸ್ 2MN ಪ್ಲಸ್ 2NL. ಹೌದಾ? NL ಅಂತ ಇದೆ. ಇಷ್ಟಂತೂ ಬರದ್ರಿ. ಇವಾಗ ಏನ್ ಮಾಡ್ಬೇಕು, ಸಜಾತಿಯ ಪದಗಳು ಎಲ್ಲದಾವು, ಅದರ ಚಿಹ್ನೆಗಳು ಏನದಾವು, ಅದ್ರ ಮೇಲೆ ನಾವು ಕೂಡ್ಸುದಾದ್ರ ಕೂಡಿಸ್ಬೇಕು, ಇಲ್ಲ ಅಂದ್ರ ಕಳಿಬೇಕು. ಹೌದಾ? ಸೊ ಇಲ್ಲಿ ಎಲ್ ಇದೆ, ಎಲ್ ಸ್ಕ್ವೇರ್ ಇದೆ. ಇಲ್ಲಿ ಚಿಹ್ನೆ ಇದ್ರದ್ದು ಏನಿದೆ, ಪ್ಲಸ್ ಇದೆ. ಹಾಗಾದ್ರೆ ಇನ್ನೊಂದು ಎಲ್ಲಿದೆ ನೋಡ್ರಿ, ಚೆಕ್ ಮಾಡ್ರಿ ಸರ್. ನೋಡ್ರಿ. ಹೌದಾ? ಇಲ್ಲಿ ಬಂತು ನೋಡಿ, ಎಲ್ ಸ್ಕ್ವೇರ್ ಎರಡು ಪ್ಲಸ್ ಇದಾವು. ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ ನಮ್ಗ ಸಂಖ್ಯೆ 1 ಇರ್ತೈತಿ. ಹೌದಾ? ಒಂದು ಎಲ್ ಸ್ಕ್ವೇರ್ ಮತ್ತೆ ಇನ್ನೊಂದು ಎಲ್ ಸ್ಕ್ವೇರ್ ಎಷ್ಟಾಯ್ತು, 2 ಎಲ್ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಎಂ ಸ್ಕ್ವೇರ್ ಇದೆ. ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಕೂಡ ನಮ್ಗ 1 ಇರ್ತೈತಿ. ಒಂದು ಎಂ ಸ್ಕ್ವೇರ್ ಮತ್ತೆ ಇನ್ನೊಂದು ಎಂ ಸ್ಕ್ವೇರ್ ಎಷ್ಟಾಯ್ತು ನಮ್ಗೆ, 2 ಎಂ ಸ್ಕ್ವೇರ್ ಅಂತ ಆಯ್ತು. ಕರೆಕ್ಟಾ? 2L ಸ್ಕ್ವೇರ್ ಪ್ಲಸ್ 2M ಸ್ಕ್ವೇರ್ ಅಂತ ಆಯ್ತು. ನೆಕ್ಸ್ಟ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ, ಇಲ್ಲೊಂದು ಒಂದು ಅಂತ ಇದೆ. ಹೌದಾ? ಒಂದು ಎನ್ ಸ್ಕ್ವೇರ್ ಮತ್ತೆ ಇನ್ನೊಂದು ಎನ್ ಸ್ಕ್ವೇರ್ ಏನಾಯ್ತು ನಮ್ಗಿಲ್ಲಿ, 2 ಎನ್ ಸ್ಕ್ವೇರ್ ಅಂತ ಆಯ್ತು. ಓಕೆ, ಸೊ 2L ಸ್ಕ್ವೇರ್ 2M ಸ್ಕ್ವೇರ್ 2 ಎನ್ ಸ್ಕ್ವೇರ್ ಅಂತ ಆಯ್ತು. ಪ್ಲಸ್ ಇಲ್ಲಿ ನೋಡ್ರಿ, LM ಇದೆ, ಇಲ್ಲಿ MN ಇದೆ, ಇಲ್ಲಿ NL ಇದೆ. ಹಾಗಾಗಿ ಇವೆಲ್ಲ ಏನಾಗತ್ತೆ, ನಮಗ ವಿಜಾತಿಯ ಪದಗಳಾಗ್ತಾವು. ಇದ್ರ ಜೊತೆಗೆ ಎಲ್ಲಿನೂ ಕೂಡ್ಸೋದಿಲ್ಲ, ಅದು ಕೂಡ್ಲಿಕ್ಕೆ ಬರುದಿಲ್ಲ. ಅದನ್ನ ಏನ್ ಮಾಡ್ತೇನೆ, ಆಸ್ ಇಟ್ ಈಸ್ ಇಡ್ತೇನೆ. 2LM ಪ್ಲಸ್ 2MN ಪ್ಲಸ್ 2NL. ಕರೆಕ್ಟಾ? ಸೊ 2L ಸ್ಕ್ವೇರ್ 2M ಸ್ಕ್ವೇರ್ 2N ಸ್ಕ್ವೇರ್ 2L ಸ್ಕ್ವೇರ್ 2M ಸ್ಕ್ವೇರ್ 2N ಸ್ಕ್ವೇರ್ 2LM 2MN 2NL ಅಂತ ಇದೆ. ಓಕೆ, ಸೊ ಇಲ್ಲಿಗೆ ಈ ಲೆಕ್ಕ ಮುಗೀತು. ಇನ್ನೂ ಒಂದು ಸ್ಟೆಪ್ ಮಾಡ್ಬೇಕಂದ್ರೆ, ಇದರಲ್ಲಿ ಎಲ್ಲಾ ಕಡೆ ಇರುವಂತ ಸಂಖ್ಯೆ ಯಾವುದು, ಎಲ್ಲಾ ಕಡೆ ಕಾಮನ್ ಆಗಿರುವಂತ ಸಂಖ್ಯೆ ಯಾವ್ದಿದೆ,
ಎರಡಿದೆ. ಹೌದಾ? ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ, ಎರಡನ್ನ ಕಾಮನ್ ಆಗಿ ಹೊರಗೆ ತೆಗೆದು ಈ ರೀತಿ ಬ್ರಾಕೆಟ್. ಇದನ್ನ ಬರೀಬೇಕಂತೇನಿಲ್ಲ, ಆದ್ರೂ ನಿಮ್ಗೊಂದು ನೆಕ್ಸ್ಟ್ ಸ್ಟೆಪ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗತ್ ನಮಗ, ಈ ಎಲ್ಲಾ ಕಡೆ ಎರಡನ್ನ ತೆಗೆದು ಏನ್ ಉಳಿತಿತ್ತಲ್ಲ ಇದನ್ನೆಲ್ಲ ಬ್ರಾಕೆಟ್ ಒಳಗ ಬರೆಯೋಣಂತ. ಹಾಗಾದ್ರೆ L² ಉಳಿತು, M² ಉಳಿತು, ಆಮೇಲೆ N² ಉಳಿತು. ಇಲ್ಲೇ LM ಜೊತೆಗೆ 2 ಹೋಯ್ತಂದ್ರ ಪ್ಲಸ್ LM ಉಳಿತು, ಪ್ಲಸ್ MN ಜೊತೆಗೆ 2 ಹೋಯ್ತಂದ್ರ MN ಉಳಿತು, ಪ್ಲಸ್ NL ಅಂತ ಉಳಿತು. ಓಕೆ, ಸೊ ದಿಸ್ ಇಸ್ ದ, ಇದು ಕೂಡ ನಮ್ಮ ಆನ್ಸರ್. ಹೌದಾ? ಈ ರೀತಿ ನಾವು ಕೂಡಿಸು. ಈಗ ಏನಾಯ್ತು, ಸ್ವಲ್ಪ ಇಲ್ಲಿ ನೋಡ್ರಿ, ಸ್ವಲ್ಪ ಪೇಶನ್ಸ್ ಇವನ್ನೆಲ್ಲ ಬರ್ಕೋರಿ. ಯಾಕಂದ್ರೆ ಇಲ್ಲೇ ಚರಾಕ್ಷರಗಳನ್ನ ಒಂದ್ ಬಿಟ್ರು ನಿಮ್ದು ಹೋಲ್ ಲೆಕ್ಕ ಕೂಡ ತಪ್ಪಾಗುವಂತ ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀಟಾಗಿ ಸ್ವಲ್ಪ ಪೇಶನ್ಸ್ ಇವನ್ನೆಲ್ಲವನ್ನ ಬರ್ಕೋಬೇಕು. ಇಲ್ಲೇ ನೋಡ್ತಾ ಇದ್ದೀರಿ ನೀವು, ಈ ರೀತಿ ಇಷ್ಟಿಷ್ಟು ಉದ್ದ ಇದು ಲೈನ್ ಬರ್ತಾ ಇದೆ. ಹೌದಾ? ನಿಮ್ಗ ಕುಡ್ಸು ಲೆಕ್ಕ ಅಂದ್ರೆ ಸ್ವಲ್ಪ ಒಂದೆರಡು ಡಿಜಿಟ್ ಅಂತ ಇಷ್ಟಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ಸ್ವಲ್ಪ ಇನ್ಮೇಲೆ ನಿಮ್ಗ ಪ್ರಾಬ್ಲಮ್ಸ್ ಗಳು ದೊಡ್ಡ ದೊಡ್ಡ ಆಗ್ತಾ ಹೋಗ್ತಾ ಇರ್ತೈತಿ. ಓಕೆ, ಸೊ ಇಲ್ಲಿ ಏನಾಯ್ತು, ಫಸ್ಟ್ ಸ್ಟೆಪ್ ಕ್ವಶನ್ ಆಸ್ ಇಟ್ ಇಸ್ ಬರ್ದಿವಿ. ಅದರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ವಿ, ಪ್ಲಸ್ ಹಾಕಿ ಬರ್ದಿವಿ. ಅದರ ನೆಕ್ಸ್ಟ್ ಸ್ಟೆಪ್ ಸಜಾತಿಯ ಪದಗಳನ್ನ ನೋಡಿ ಹುಡುಕಿ ಕೂಡಿಸಿ ಬರ್ದಿವಿ. ಅದಾದ್ಮೇಲೆ ಒಂದು ಸ್ಟೆಪ್ ಕಾಮನ್ ಆಗಿ ತೆಗ್ದಿದ್ವಿ. ಓಕೆ, ಸೊ ಇದೇನಾಯ್ತು, 4 ಕ್ವಶನ್ಗಳು, ಕೂಡಿಸುವ ಲೆಕ್ಕಗಳೊಳಗ 4 ಕ್ವಶನ್ಗಳಿದ್ವು. ಇನ್ನು ನೆಕ್ಸ್ಟ್ ಬರೋದು ಇದ್ರೊಳಗ ಫಸ್ಟ್ ಮೇನ್ ಒಳಗ, 1ನೇ ಮೇನ್ ಒಳಗ ನಾ ಏನ್ ಮಾಡಿದೆ, 4 ಲೆಕ್ಕಗಳನ್ನ ಬಿಡಿಸಿದೆ. ಅವು ಎದಕ್ ಸಂಬಂಧಪಟ್ಟಿದ್ದು ಇದ್ವು, ಕೂಡಿಸುವ ಸಂಕಲನಕ್ಕೆ ಸಂಬಂಧಪಟ್ಟಿದ್ದು ಇದ್ವು. ಇನ್ನು ಸೆಕೆಂಡ್ ಮೇನ್ ಒಳಗ್ ನಮ್ಗೆ ಏನ್ ಬರ್ತೈತಿ, ವ್ಯವಕಲನಕ್ಕೆ ರಿಲೇಟೆಡ್ ಇರ್ತಕ್ಕಂಥದ್ದು, ಕಳೆಯುವ ಲೆಕ್ಕಗಳಿಗೆ ರಿಲೇಟೆಡ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳದಾವು. ಅವನು ನೋಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಏನ್ ಮಾಡೋಣ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳದಾವು, ಅವನ್ನ ನೋಡ್ಕೊಂಡ್ ಬಂದು ಇನ್ನೂ ಟೈಮ್ ಇತ್ತಂದ್ರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ ಅಂತ. ಇಲ್ಲ ಅಂದ್ರ ಅಲ್ಲಿಗೆ ಮುಗಿಸ್ಲಿಕ್ಕೆ ಬರ್ತೈತಿ. ಹಾಗಾಗಿ ಮೊದಲು ನಾವೇನ್ ಮಾಡ್ಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಓಕೆ, ಹಾಗಾದ್ರೆ ಎಲ್ರು ರೆಡಿ ಇದ್ದೀರಾ? ಓಕೆ, ಎಲ್ರು ಪಟ್ 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 ಅಂತ ಆನ್ಸರ್ ಕೊಡ್ಬೇಕು ನಂಗೆ. ಹೌದಾ? ಸೆಕೆಂಡ್. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ನಿಮ್ಗೆ. ಓಕೆ, ವಿದ್ಯಾಶಕ್ತಿಯ ರಸಪ್ರಶ್ನೆಯ ಕಾರ್ಯಕ್ರಮ. ಹೌದಾ? ಅದು ರಸಪ್ರಶ್ನೆ ಮಿಸ್ ಆಗಿದೆ. ಓಕೆ, ಸೊ ಕ್ಲಾಸ್ 8th ಸಬ್ಜೆಕ್ಟ್ ಗಣಿತ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಫಸ್ಟ್ ಒನ್ ಏನಿದೆ, ಒಂದು ಪದವನ್ನು ಒಳಗೊಂಡಿರುವ ಬೀಜೋಕ್ತಿಗಳನ್ನ ಏನೆಂದು ಕರೆಯುತ್ತಾರೆ? ಕ್ವಶನ್ ನಂಬರ್ ಫಸ್ಟ್ ಏನಿದೆ, ಒಂದು ಪದವನ್ನು ಒಳಗೊಂಡಿರುವ ಬೀಜೋಕ್ತಿಗಳನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ದ್ವಿಪದ, ಆಪ್ಷನ್ ಬಿ ಏಕಪದ, ಆಪ್ಷನ್ ಸಿ ತ್ರಿಪದ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಗಳನ್ನ ಏನೆಂದು ಕರೆಯುತ್ತಾರೆ? ಯಾವ ಆಪ್ಷನ್? ಆಪ್ಷನ್ ಎ ನಾ, ಬಿ ನಾ, ಸಿ ನಾ, ಡಿ ನಾ? ಬೈನಾಮಿಯಲ್, ಮೊನೋಮಿಯಲ್ ಅಂಡ್ ಟ್ರೈನಾಮಿಯಲ್ ಅಂಡ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ, ನನ್ ಆಫ್ ದ ಅಬವ್ ಅಂತ ಇದೆ. ಹೌದಾ? ಅಲ್ಲಿ ನಿಮ್ಗೆ ಅವಾಗ ಹೇಳಿದ್ದೆ ನಾನು, ಒಂದೇ ಒಂದು ಪದ ಅಂದ್ರ ನಮ್ಗೆ ಆಟೋಮೆಟಿಕ್ಲಿ ಇಟ್ಸ್ ಅಂಡರ್ಸ್ಟುಡ್, ನಮ್ಗೆ ಗೊತ್ತಿರಬೇಕು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 2x² ನಲ್ಲಿ 2 ಏನು? 2x² ನಲ್ಲಿ 2 ಏನಂತ ಕರಿತೀವಿ ನಾವು? ಹೌದಾ? ಆಪ್ಷನ್ ಎ ಚರಾಂಶ, ಆಪ್ಷನ್ ಬಿ ಗುಣಾಂಕ, ಆಪ್ಷನ್ ಸಿ ಸ್ಥಿರಾಂಕ, ಆಪ್ಷನ್ ಡಿ ಪದ. ವೇರಿಯಬಲ್, ಕೋಎಫಿಷಿಯಂಟ್, ಕಾನ್ಸ್ಟಂಟ್ ಅಂಡ್ ಟರ್ಮ್. ಹೌದಾ? ಆ 2ಗೆ ಏನಂತ ಕರಿತೇವೆ ನಾವು? ಕನ್ಫ್ಯೂಸ್ ಆಗ್ಬೇಡ್ರಿ, 2 ಅಂದ್ಬಿಟ್ಲೆ ಕಾನ್ಸ್ಟಂಟ್ ಅಂತ ಹೋಗುತ್ತ, ಬಟ್ ಅದು x² ಜೊತೆ ಗುಣಾಕಾರ ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಗುಣಾಂಕ ಅಥವಾ ಕೋಎಫಿಷಿಯಂಟ್. ಓಕೆ, ನೆಕ್ಸ್ಟ್ 5x + y, 5x + y ಎಂಬುದು ಆಪ್ಷನ್ ಎ ದ್ವಿಪದ, ಆಪ್ಷನ್ ಬಿ ಏಕಪದ, ಆಪ್ಷನ್ ಸಿ ತ್ರಿಪದ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. 5x + y ಎಂಬುದು ಏನದು?
ಎಕ್ಸಾಕ್ಟ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ದ್ವಿಪದ, ಎರಡು ಪದಗಳಿರೋದ್ರಿಂದ ಇದು ದ್ವಿಪದ ಆಗಿರುತ್ತೆ. ಓಕೆ, ನೆಕ್ಸ್ಟ್. ಬೀಜೋಕ್ತಿ 1 + x + x² ನಲ್ಲಿ ಎಷ್ಟು ಪದಗಳಿವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಹಾಗಾದ್ರೆ ಯಾವ್ದು ನೋಡ್ರಿ ಆನ್ಸರು? ಬೀಜೋಕ್ತಿ 1 + x + x ರಲ್ಲಿ ಎಷ್ಟು ಪದಗಳಿದಾವೆ? ಆ ಪದಗಳನ್ನ ಕೌಂಟ್ ಮಾಡ್ರಿ, ಆನ್ಸರ್ ಹೇಳ್ರಿ. ಹಾಗಾದ್ರೆ ಎಷ್ಟು ಪದಗಳಿದಾವಲ್ಲೇ? 1, 2, 3. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ನೆಕ್ಸ್ಟ್. ಈ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳು ಯಾವುದಾವು ನೋಡ್ರಿ? ಆಪ್ಷನ್ ಎ 7x ಮತ್ತು 7y, ಆಪ್ಷನ್ ಬಿ 7x ಮತ್ತು 9x, ಆಪ್ಷನ್ ಸಿ 7x ಮತ್ತು 7x², ಆಪ್ಷನ್ ಡಿ 7x ಮತ್ತು 7xy ಅಂತ ಇದಾವ. ಹೌದಾ? ಹಾಗಾದ್ರೆ ಯಾವ ನೋಡ್ರಿ ಸಜಾತಿಯ ಪದಗಳು ಅಂದ್ರ ಚರಾಕ್ಷರಗಳು ಸೇಮ್ ಇರ್ಬೇಕು. ಅಲ್ಲಿ ಫಸ್ಟ್ ಒನ್ ನೋಡ್ರಿ ಅದು ಅಲ್ಲ, ಥರ್ಡ್ ಒನ್ ನೋಡ್ರಿ ಅದು ಅಲ್ಲ, ಫೋರ್ತ್ ಒನ್ ಅಲ್ಲ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. 8a + 6b - 9c ಈ ಬೀಜೋಕ್ತಿಯು 8a 6b - 9c ಈ ಬೀಜೋಕ್ತಿಯು ಆಪ್ಷನ್ ಎ ಏಕಪದ, ಆಪ್ಷನ್ ಬಿ ದ್ವಿಪದ, ಆಪ್ಷನ್ ಸಿ ತ್ರಿಪದ, ಆಪ್ಷನ್ ಡಿ ಯಾವುದು ಅಲ್ಲ. ಆ ಪದಗಳು ಎಷ್ಟದಾವು ಕೌಂಟ್ ಮಾಡ್ರಿ, ನಿಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡ್ತೈತಿ. ಯಾವ್ದು ನೋಡ್ರಿ? 8a + 6b - 9c ಅಂದ್ರ 9 ಪದಗಳದ, 3 ಪದಗಳದ. 1, 2, 3 ಪದಗಳದವು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ತ್ರಿಪದ. ನೆಕ್ಸ್ಟ್. ಬಹುಪದೋಕ್ತಿಯು ಈ ಕೆಳಗಿನ ಪದಗಳನ್ನ ಹೊಂದಿರುತ್ತದೆ. ಬಹುಪದೋಕ್ತಿಯು ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ ಯಾವುದು ಅಲ್ಲ. ಹೌದಾ? ಯಾವ್ದು ನೋಡ್ರಿ? ಬಹುಪದ ಅಂದ್ರೆ ನಮ್ಗೇನಿದೆ? 3 ಅಥವಾ 3ಕ್ಕಿಂತ ಹೆಚ್ಚು. ಹಾಗಾದ್ರೆ ಅಲ್ಲಿ ಆಪ್ಷನ್ ಇಲ್ಲ ನಮ್ಗೆ. ಹಾಗಾಗಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾವುದು ಅಲ್ಲ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೇಕು. ಓಕೆ, 7ab ಈ ಬೀಜೋಕ್ತಿಗಳಲ್ಲಿ ಸಂಖ್ಯಾ ಸಹಗುಣಕ. ಆಪ್ಷನ್ ಎ 7, ಕ್ವಶನ್ ಇಂದ ಓದ್ಬೋದಾ? 7ab ಈ ಬೀಜೋಕ್ತಿಯಲ್ಲಿ ಸಂಖ್ಯಾ ಸಹಗುಣಕ. ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 6, ಆಪ್ಷನ್ ಡಿ 2 ಅಂತ ಇದೆ. ಹಾಗಾದ್ರೆ 7ab ಇದ್ರೊಳಗ ಈ ಬೀಜೋಕ್ತಿ ಒಳಗ ಸಂಖ್ಯಾ ಸಹಗುಣಕ ಏನಾಗಿದೆ? ಆ ಎ ಬಿ ಜೊತೆಗೆ ಇರುವಂತಹ ಸಂಖ್ಯಾ ಸಹಗುಣಕ ಇಲ್ಲೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. 2x ಮತ್ತು 5x 2x + 5x = ಇವಾಗಾದ್ರೂ ಕಲಿತ್ರಿ. ಅವು ಸಜಾತಿಯ ಪದಗಳು ಅದಾವು ಇಲ್ಲ ಚೆಕ್ ಮಾಡ್ರಿ. ಹೌದಾ? ಹಾಗಾದ್ರೆ ಆನ್ಸರ್ ನೋಡ್ರಿ. ಆಪ್ಷನ್ ಎ 10x, ಆಪ್ಷನ್ ಬಿ 7x, ಆಪ್ಷನ್ ಸಿ 5x + 2x, ಆಪ್ಷನ್ ಡಿ 10x² ಅಂತ ಇದೆ. ಹಾಗಾದ್ರೆ 2x + 5x ಎಷ್ಟಾಗತ್ ನಮಗ? ಸಜಾತಿಯ ಪದಗಳದವು, ಕೂಡಿಸ್ಬೇಕು. 5 + 2 ಎಷ್ಟಾಯ್ತು? 7 ಆಯ್ತು. ಅದರ ಜೊತೆಗೆ ಚರಾಕ್ಷರ x ಅಂತ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಲಾಸ್ಟ್. 4x × 3y 4x ಇನ್ನೂ ನೀವು ಗುಣಾಕಾರವನ್ನ ಕಲ್ತಿಲ್ಲ, ಆದ್ರೂ ಒಂದು ಆನ್ಸರ್ ಇರ್ಲಿ, ಹೇಳಿ. 4x × 3y = ಆಪ್ಷನ್ ಎ 7xy, ಆಪ್ಷನ್ ಬಿ 12xy, ಆಪ್ಷನ್ ಸಿ 4x, ಆಪ್ಷನ್ ಡಿ 4x × 3y. ಗುಣಾಕಾರ ಒಳಗ ನಾವು ವಿಜಾತಿಯ ಪದಗಳನ್ನ ಏನು ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ 4 × 3 = 12. ಏನೇನ್ ಚರಾಕ್ಷರ ಅದಾವ ಎಲ್ಲವನ್ನ ಬರಿಬೇಕು. ಹಾಗಾಗಿ 4x × 3y ಎಷ್ಟಾಯ್ತು? 4 × 3 = 12 xy ಆಯ್ತು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟಾ? ಸೊ ಇದು ಇವತ್ತಿನ ಒಂದು ನಿಮ್ಮ ಈ ವಾರದ ವಿದ್ಯಾಶಕ್ತಿಯ ರಸಪ್ರಶ್ನೆ ಆಗಿತ್ತು.
ಹೌದಾ? ಸೊ ಇದು ರಸಪ್ರಶ್ನೆಗಳು ಈ ರೀತಿ ಇದ್ವು. ಅಂದ್ರೆ ಲಾಸ್ಟ್ ಕ್ಲಾಸ್ ಒಳಗ್ ನಾನು ಇನ್ನೂ ಏನು ಹೇಳಿಲ್ಲ ಅನ್ನೋ ಕಾರಣಕ್ಕ ಅದನ್ನ ಬಿಟ್ಟಿದ್ದೆ. ಹಾಗಾಗಿ ಈ ರೀತಿ ಈಗ ಇಂಟ್ರೊಡಕ್ಷನ್ ಪಾರ್ಟ್ ಪ್ಲಸ್ ಒಂದೆರಡು ಎಡಿಷನ್ ಕ್ವಶನ್ಸ್ ಗಳನ್ನ, ಸಂಕಲನದ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ರಸಪ್ರಶ್ನೆಗಳಿಗೆ. ನೀವೆಲ್ಲರೂ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಹೌದಾ? ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಈಗ ಇನ್ನೊಂದ್ 5 ನಿಮಿಷ ಇದೆ. ಇನ್ನೊಂದ್ ಲೆಕ್ಕವನ್ನ ಸಾಲ್ವ್ ಮಾಡಬಹುದು. ಯಾವ್ದಂದ್ರ, ಬೇಜಾರಾಯ್ತಾ? ಮನಿಗ್ ಹೋಗೋ ಟೈಮ್ ಆಯ್ತು, ಮಿಸ್ ನಮ್ನ ಇನ್ನೂ ಹಿಡ್ಕೊಟ್ ಕೂತಿದ್ದಾರೆ. ಇರ್ಲಿ, ಇನ್ನೊಂದ್ 5 ನಿಮಿಷ ಅಷ್ಟೇ ವೇಟ್ ಮಾಡ್ರಿ. ಯಾಕಂದ್ರ ಎಲ್ರು ಬೆಳಿಗ್ಗೆ ಬಂದಿರ್ತೀರಿ, ಹೌದಲ್ಲ? ಹೌದಾ? ಸೊ ಹಾಗಾಗಿ ಇವಾಗ ಏನಾಯ್ತು, ಅಭ್ಯಾಸ 8.1 ಸೆಕೆಂಡ್ ಮೇನ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಏನಾಗಿದೆ, ಅವನೇನ್ ಮಾಡ್ಬೇಕು, 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 12a ಮೈನಸ್ 9ab ಪ್ಲಸ್ 5b ಮೈನಸ್ 3ರಿಂದ ಕಳೆಯಿರಿ. ಅಲ್ಲೇ ನೀವು ಸ್ಟೂಡೆಂಟ್ಸಿಗೆ ಏನ್ ಕನ್ಫ್ಯೂಸ್ ಆಗ್ತಿದೆ ಅಂದ್ರ, ಅಲ್ಲಿ ಮೇಲೆ ಎದನ್ ಬರಿಬೇಕು, ಕೆಳಗೆ ಎದನ್ ಬರಿಬೇಕು. ಸ್ವಲ್ಪ ಆ ಕ್ವಶನ್ ಅನ್ನ ನೀವು ನೀಟಾಗಿ ಓದ್ಕೊಂಡ್ರಿ ಅಂದ್ರೆ ನೀವ ಈಸಿಲಿ ಅದನ್ನ ಬರ್ಕೋತೀರಿ. ಹಾಗಾಗಿ ಸೆಕೆಂಡ್ ಒನ್ ಕೊಟ್ಟಿದ್ದನ್ನ ಮೇಲ್ ಬರಿಬೇಕು, ಫಸ್ಟ್ ಒನ್ ಕೊಟ್ಟಿದ್ದನ್ನ ಕೆಳಗ್ ಬರಿಬೇಕು. ಓಕೆ? ಸೊ ಇಲ್ಲಿ ಏನಾಗತ್ ನೋಡ್ರಿ, ನಾ ಬರಿತೀನಿ. 12a ಇದೆ, ಮೈನಸ್ 9ab ಇದೆ, ಪ್ಲಸ್ 5b ಇದೆ, ಮೈನಸ್ 3 ಇದೆ. ಹೌದಾ? ಸೊ ಅಲ್ಲಿ ಇನ್ನೊಂದು ಏನಾಗಿದೆ ನೋಡ್ರಿ, ಇಲ್ಲಿ ಸ್ವಲ್ಪ ಸೈಡಿಗೆ 4a ಇದೆ. ಓಕೆ, ಆಮೇಲೆ ಮೈನಸ್ 7ab ಇದೆ, ನೆಕ್ಸ್ಟ್ ಪ್ಲಸ್ 3b ಇದೆ, ಆಮೇಲೆ ಪ್ಲಸ್ 12 ಇದೆ. ಓಕೆ, ಹೌದಾ? ಸೊ ಕ್ವಶನ್ ಇನ್ನೊಂದ್ಸಲ ನೋಡೋಣಂತ. 12a ನಾ ಯಾಕಂದ್ರೆ ಇಲ್ಲಿ ಈ ರೀತಿ ಸ್ವಲ್ಪ ಚರಾಕ್ಷರಗಳು ಇದ್ದಾಗ ನಾವು ಒಂದು ಚರಾಕ್ಷರವನ್ನ ಏನೋ ಅವಸರದೊಳಗೆ ಏನೋ ಬರೆಯುವಾಗ ಮಿಸ್ ಆಗುವಂತ ಚಾನ್ಸ್ ಇದೆ. ಹಾಗಾಗಿ ನೀವು ಎಕ್ಸಾಮ್ ಒಳಗೂ ಸ್ವಲ್ಪ ಈ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ಒಂದ್ಸಲ ಕ್ವಶನ್ ಬರದ್ರಿ ಅಂದ್ರೆ ಮತ್ತೊಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ರಿ, ಕರೆಕ್ಟ್ ಎಲ್ಲಾನ ಕ್ವಶನ್ ಬರ್ಕೊಂಡೇನೋ ಇಲ್ಲೋ ಅಂತ. ಯಾಕಂದ್ರೆ ನಿಮ್ಮ ಆನ್ಸರ್ ಒಮ್ಮೊಮ್ಮೆ ತಪ್ಪಾಗುವಂತ ಚಾನ್ಸ್ ಇರ್ತೈತಿ, ಯಾಕಂದ್ರೆ ನೀವಲ್ಲೇ ತಪ್ಪು ಚರಾಕ್ಷರಗಳನ್ನ ಬರ್ಕೊಂಡಿದ್ರಿ ಅಂದ್ರ. ಹಾಗಾಗಿ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳೋದು ಬೆಟ್ರು. ಇಲ್ಲೇ 12a ಇದೆ, ಮೈನಸ್ 9ab ಇದೆ, 5b ಇದೆ, ಮೈನಸ್ 3 ಇದೆ, 4a ಮೈನಸ್ 7ab ಪ್ಲಸ್ 3b ಪ್ಲಸ್ 12 ಅಂತ ಇದೆ. ಓಕೆ, ಕರೆಕ್ಟ್ ಆಯ್ತಾ? ಇವಾಗ ಏನ್ ಮಾಡಿದ್ವಿ, ಅಲ್ಲೇ ಕೂಡ್ಸುವಾಗ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಕೂಡಿಸ್ಲಿಕ್ಕೆ ಚಲೋ ಮಾಡಿದ್ವಿ. ಬಟ್ ಇಲ್ಲೇ ಮೈನಸ್ ಚಿಹ್ನೆಯನ್ನ ಈ ರೀತಿ ಹಾಕಿದೆ ಅಂತ ತಿಳ್ಕೊಂಡ್ರೆ, ಮೈನಸ್ ಚಿಹ್ನೆಯನ್ನ ಹಾಕಿದಾಗ ಈಗೇನಿದೆ ಕೆಳಗಿನ ಲೈನ್ ಇದೆಯಲ್ಲ, ಹೌದಾ, ಇದ್ರದ್ದು ಎಲ್ಲಾ ಚಿಹ್ನೆಗಳು ಆಟೋಮೆಟಿಕ್ಲಿ ಚೇಂಜ್ ಆಗ್ತಾವ ನಮ್ಗೆ. ಹೌದಾ? ಮೈನಸ್ ಒಳಗ ಮಾತ್ರ, ಮೈನಸ್ ಒಳಗ ಮಾತ್ರ. ಹೌದಾ? ಹಾಗಾಗಿ ಇಲ್ಲಿ ಮೈನಸ್ ಇದೆ ಅಂದ್ರೆ ಆಲ್ರೆಡಿ ಇಲ್ಲಿ ಪ್ಲಸ್ ಇದೆ. ಹೌದಾ? ಈಗ ಪ್ಲಸ್ ಇದ್ದದ್ದು ಏನಾಗತ್ತೆ ಹಂಗಾರ, ಪ್ಲಸ್ ಇದ್ರ ಮೈನಸ್ ಆಗ್ತೈತಿ, ಮೈನಸ್ ಇದ್ರ ಪ್ಲಸ್ ಆಗ್ತೈತಿ. ಇಲ್ಲಿ ಆಲ್ರೆಡಿ ಪ್ಲಸ್ ಇದ್ದಾಗ ಇಲ್ಲಿ ಏನಾಗತ್ತ, ಮೈನಸ್ ಅಂತ ಆಗತ್ತ. ಇಲ್ಲಿ ಮೈನಸ್ ಇದ್ದಾಗ ಏನಾಗತ್ತ, ಪ್ಲಸ್ ಆಗತ್ತ. ಇಲ್ಲಿ ಪ್ಲಸ್ ಐತಿ, ಇವಾಗ ಏನ್ ಚೇಂಜ್ ಆಗತ್ತ, ಇದು ಮೈನಸ್ ಆಗತ್ತ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಆಗತ್ತ. ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕು, ಮತ್ ನಾವು ಆಡ್ ಮಾಡೋದಾದ್ರೆ ಆಡ್ ಮಾಡ್ಬೇಕು, ಮೈನಸ್ ಮಾಡೋದಾದ್ರೆ ಮೈನಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಪ್ಲಸ್ 12 ಇದೆ, ಮೈನಸ್ 4 ಇದೆ. ಪ್ಲಸ್ 12 ಇಲ್ಲಿ ಆಲ್ರೆಡಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಚಿಹ್ನೆ ಬರೆದಿದ್ದಕ್ಕ ಈ ಕೆಳಗಿನ ಲೈನ್ಗಳ ಚಿಹ್ನೆಗಳೆಲ್ಲ ಚೇಂಜ್ ಆದವು. ಹೌದಾ? ಸ್ವಲ್ಪ ಇದನ್ನ ನೀವು ಕೇರ್ಫುಲ್ ಆಗಿ ಮಾಡ್ರಿ. ಒಂದೆರಡು ಲೆಕ್ಕ ಮಾಡಿದ್ರೆ ನಿಮ್ಗೂ ಗೊತ್ತಾಗ್ತೈತಿ. ಬಹಳ ಜನ ಸ್ಟೂಡೆಂಟ್ಸ್ ಇಲ್ಲೇ ತಪ್ಪು ಅಂತ ಚಾನ್ಸ್ ಇರ್ತೈತಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನಾಯ್ತು, ಇದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 12 4 ಅಂದ್ರೆ ವಿಜಾತಿಯ ಚಿಹ್ನೆಗಳ ಬಂದು ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 12ರೊಳಗೆ 4 ಮೈನಸ್ ಮಾಡ್ರಿ, ಎಷ್ಟಾಯ್ತು? 8a ಆಯ್ತು. 12ರೊಳಗ 4 ಮೈನಸ್ ಮಾಡಿದಾಗ 8a ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮ್ಗಿಲ್ಲೇ, ಪ್ಲಸ್ ಇದೆ. ಪ್ಲಸ್ 8a ಇದೆ. ನೆಕ್ಸ್ಟ್ ಇಲ್ಲಿ ಮೈನಸ್ 9 ಇದೆ, ಇಲ್ಲಿ ಪ್ಲಸ್ 7 ಇದೆ.
ಹೌದಾ? ಈ ಚಿಹ್ನೆಯನ್ನ ಕನ್ಸಿಡರ್ ಮಾಡ್ಬೇಡ್ರಿ ಮೇಲಿಂದು. ಇಲ್ಲಿ ಏನ್ ಬ್ರಾಕೆಟ್ ಒಳಗೆ ಹಾಕಿದೆನ ಅದನ್ನಷ್ಟೇ ನೋಡ್ಬೇಕು. ಹಾಗಾಗಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಯಾವ ಚಿಹ್ನೆಗಳಾದ್ವು ಇವು? ವಿಜಾತಿಯ ಚಿಹ್ನೆಗಳದು. ನಾವ್ ಏನ್ ಮಾಡ್ಬೇಕೀಗ? ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 9 ಮೈನಸ್ 7 ಮಾಡಿದ್ರೆ ಎಷ್ಟಾಯ್ತು? 2ab ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮ್ಗಿಲ್ಲೇ? ಮೈನಸ್ ಇದೆ. ಹೌದಾ? 2ab ಅಂತ ಇದೆ. 8a ಮೈನಸ್ 2ab. ಸೊ ಇಲ್ಲಿ ಏನಾಯ್ತು? ಮತ್ತೇನಾಯ್ತು? ಪ್ಲಸ್ 5b ಇದೆ, ಮೈನಸ್ 3b ಇದೆ. ಹೌದಾ? ಸೊ ಏನಾಯ್ತು? ವಿಜಾತಿಯ ಚಿಹ್ನೆಗಳು ಬಂದು ನಮ್ಗ. ವಿಜಾತಿಯ ಚಿಹ್ನೆಗಳಂದ್ರೆ ಏನಾಯ್ತು? ಇಲ್ಲೇ ನಾವೇನ್ ಮಾಡ್ಬೇಕು? ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 5 ಮೈನಸ್ 3 ಮಾಡಿದ್ರೆ ಎಷ್ಟಾಯ್ತು? 2b ಅಂತ ಆಯ್ತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಾಗಿದೆ ನಮ್ಗಿಲ್ಲೇ? ಪ್ಲಸ್ ಅನ್ನ ಬರಿಬೇಕು. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಯ್ತು? ಮೈನಸ್ 3 ಇದೆ, ಮೈನಸ್ 12 ಇದೆ. ಓಕೆ. ಸೊ ಮೈನಸ್ 3 ಮೈನಸ್ 12 ಅಂದ್ರೆ ಎಷ್ಟಾಯ್ತು? ಸಜಾತಿಯ ಚಿಹ್ನೆಗಳ ಬಂದು. ಇಲ್ಲಿ ಮೈನಸ್ ಇದೆ ಬಟ್ ಸಜಾತಿಯ ಚಿಹ್ನೆಗಳ ಬಂದು. ಸೊ 12 ಪ್ಲಸ್ 3 ಎರಡು ಕೂಡಿಸ್ಬೇಕು, ಕೂಡಿಸಿ ಅದೇ ಚಿಹ್ನೆಯನ್ನ ಇಡ್ಬೇಕು. ಹಾಗಾಗಿ 12 ಪ್ಲಸ್ 3 ಎಷ್ಟಾಯ್ತು? 15 ಆಯ್ತು. ಆ ದೊಡ್ಡ ಅಂಕಿ ಹಿಂದಿ ಅಂದ್ರೆ ಇವೆರಡು ಚಿಹ್ನೆಗಳು ಏನದು? ಮೈನಸ್ ಆಯ್ತು. ಹಾಗಾದ್ರೆ ಆನ್ಸರ್ ಏನ್ ಬಂತು ನಮ್ದು? 8a. ಹೌದಾ? ಇಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇದ್ದಾಗ ನೀವು ಬರೆದ್ರು ನಡೀತೈತಿ, ಬಿಟ್ರು ನಡೀತೈತಿ. ಹೌದಾ? 8a ಮೈನಸ್ 2b ಪ್ಲಸ್ 2b ಮೈನಸ್ 15 ಅಂತ ಆಯ್ತು. ಓಕೆ. ಸೊ ಈಗ ಏನಾಯ್ತು? ಒಂದಿಷ್ಟು ನಾವು ಸ್ಟಾರ್ಟಿಂಗ್ 2 ಮೇನ್ ಒಳಗೆ ಫಸ್ಟ್ ಒನ್ ಅನ್ನ ವ್ಯವಕಲನಕ ರಿಲೇಟೆಡ್ ಇದ್ದದನ್ನ ತಿಳಿಸಿದೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕ್ಲಾಸು ನಿಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅದು ಅರ್ಥ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಅಂದ್ರೆ ನೆಕ್ಸ್ಟ್ ಸ್ಯಾಟರ್ಡೆ. ಹೌದಾ? ನಮ್ದಿರೋದು ಸ್ಯಾಟರ್ಡೆಗೊಮ್ಮೆ ಅಷ್ಟೇ. ಸೊ ನೆಕ್ಸ್ಟ್ ಸ್ಯಾಟರ್ಡೆ ಇಲ್ಲಿಂದ ಸೆಕೆಂಡ್ ಮೇನ್ ನಿಂದ ನಾವು ವ್ಯವಕಲನಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.